जलाटवीगदज्जल प्रवाह पावितस्तरे घलेवलम्ब्य लम्बिताम्बुजं कुम्भकालिकामट्टमट्टमन्निनादमट्टमर्वयुच्चकार चण्डताण्डवं तनोतु न शिव शिव जटाकटाः सम्भ्रमक्तमन्मलितगज्जरि विलोलवीचिवल्लरी विराजमानमोहनज्ज्वलल्ललाटकट्टव्यापके किशोरचन्द्रशेखरे रतिपुनिच्छरम् नमामि शंकर सदाशिव समारंभं शंकराचार्य मध्यमाम् अस्मदाचार्य पर्यंतं वंदे गुरु परंपरां श्रुति स्मृति पुराणानाम् आलयं करुणालयं नमामि भगवत्पादं शंकरं ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ನಾಡಿನ ಸಮಸ್ತ ಬಂಧುಗಳಿಗೂ ಆತ್ಮೀಯರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವ ಅಂದ್ರೇನೆ ನೆಮ್ಮದಿ, ಸಾಕು ಅನ್ಸೋದೆ ಶಿವನಿಂದ ಅಂತ ಒಂದು ಮಹಾಶಿವರಾತ್ರಿ. ಇವತ್ತು ಆ ಬೇಡರ ಕಣ್ಣಪ್ಪ ತನ್ನ ಒಂದು ಅಹಂನಿಂದ ಅರ್ಜುನ ಮರಳಿ ಇನ್ನೊಂದು ಜನ್ಮ ಪಡೆದಂತ ಒಂದು ದಿನ, ಆ ಶಿವನನ್ನ ಒಲಿಸಿಕೊಂಡಂತ ಮಹಾದಿನ ಇವತ್ತು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಆತನಿಗೆ 2 ಬಾರಿ ಮೊದಲನೇದು ಅವರು ವನವಾಸಕ್ಕೆ ಹೋಗಿದ್ದಾಗ ಈ ಒಂದು ತಪಸ್ಸನ್ನ ಪಡಿಲಿಕ್ಕೆ ಇಂದ್ರಕೀಲಾದ್ರಿ ಬೆಟ್ಟಕ್ಕೆ ಹೋದಾಗ ಶಿವ ಆತನನ್ನ ಪರೀಕ್ಷಿಸಲು ಒಬ್ಬ ಸಾಮಾನ್ಯ ಒಬ್ಬ ಬೇಡನಾಗಿ, ಬೇಟೆಗಾರನಾಗಿ, ಕಾಡಿನ ಆದಿವಾಸಿಯಾಗಿ ಬಂದು ಪರೀಕ್ಷಿಸ್ತಾನೆ. ನೀನ್ಯಾರು ನಾನ್ಯಾರು ಈ ರೀತಿಯ ಒಂದು ವಾದ ವಿವಾದ ನಡೆದು ಅಂತ ಹೇಳಿ ಅಲ್ಲೊಂದು ಹೊಡೆದಾಟ ಬಡದಾಟ ಸಿಕ್ಕಾಬಟ್ಟೆ. ಕಡೆಗೆ ಎಷ್ಟಾದ್ರೂ ಈ ತರ ಸೋಲ್ತಲೇ ಇಲ್ವಲ್ಲ ಅಂದಾಗ ಅಲ್ಲೆಲ್ಲೋ ಒಂದು ಸಣ್ಣ ಒಂದು ಬದಲಾವಣೆ. ನೀನ್ ಯಾರು ಮಹಾಯೋಗಿ ಇರಬೇಕು, ನಾನು ನಿತ್ಯ ಪೂಜಿಸುವ ಪರಮಶಿವ ಇರಬೇಕು ಅಂತ ಹೇಳ್ತಾನೆ. ನೋಡಿ, ಅಲ್ಲಿವರೆಗೂ ಗೊತ್ತಾಗಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅರ್ಜುನ ಬಂದು ತಾನು ಬದುಕಿರುವವರೆಗೂ ಕೃಷ್ಣನ ಜೊತೆಲೇ ಇರ್ತಾನೆ, ಭಗವಂತನ ಜೊತೆಯಲ್ಲೇ ಇದ್ದು ಇದು ನನ್ನ ಭಗವಂತ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ, ಶಿವನನ್ನ ಪೂಜೆ ಮಾಡ್ತಿರ್ತಾನೆ. ಶಿವ ಕೃಷ್ಣ ಬೇರೆ ಅಲ್ಲ. ಹೌದು, ನಾವು ಭೇದ ಭಾವ ಮಾಡಿಟ್ಕೊಬಿಟ್ಟಿದ್ದೇವೆ. ಅನ್ನವನ್ನ ಚಿತ್ರಾನ್ನ ಮಾಡಿದ್ದೇವೆ, ಪುಳಿಯೋಗರೆ ಮಾಡಿದ್ದೇವೆ, ಮೊಸರನ್ನ ಮಾಡಿಟ್ಕೊಂಡಿದ್ದೇವೆ. ಅನ್ನನೇ, ಎಲ್ಲವೂ ಎಲ್ಲವೂ ಏಕಂ ಅನ್ನತಕ್ಕಂಥ ಒಂದು ಭಾವ. ಸೊ ಅಂತ ಒಂದು ಶಿವನ ಬಳಿ ಶಿವ ಏನ್ ಬೇಕು ಕೇಳು ಅಂದ್ರೆ ನನಗೆ ಪಾಶುಪತಾಸ್ತ್ರ ಬೇಕು ಅಂತಾನೆ. ನೋಡಿ, ಮೋಕ್ಷ ಕೇಳೋಲ್ಲ, ನನಗೆ ಸಾಕು ಅಂತ ಕೇಳಲ್ಲ. ಶಿವನ ಹತ್ರ ನಾವು ಕೇಳಬೇಕಾಗಿರುವುದೇ ಸಾಕು ಅನ್ನತಕ್ಕಂಥದ್ದು. ಆತನಲ್ಲಿರತಕ್ಕಂಥ ಆ ರಜೋಗುಣ, ನನಗೆ ಇನ್ನಷ್ಟು ಶಕ್ತಿ ಬೇಕು ಅಂತ ಪಾಶುಪತಾಸ್ತ್ರ ಕೊಡ್ತಾ ಕೊಡ್ತಾ ಶಿವಯ್ಯ ಒಂದು ನಿಯಮ ಹಾಕ್ತಾರೆ. ಇದು ಯಾವುದೇ ಕಾರಣಕ್ಕೂ ತಪ್ಪಾಗಿ ಬಳಸಬಾರದು. ಯಾಕೆಂದ್ರೆ ಪಾಶುಪತಾಸ್ತ್ರಕ್ಕೆ ಮೀರಿದಂತ ಅಸ್ತ್ರ ಇಲ್ಲ, ಎಲ್ಲ ಹೊರಟೋಯ್ತು. ಹೌದು, ಮನುಷ್ಯರ ಮೇಲೆ ಅತಿ ಮುಖ್ಯವಾಗಿ ಪ್ರಯೋಗ ಮಾಡಬಾರದು ಅಂತಕ್ಕಂಥದ್ದು, ದೇವತೆಗಳ ಮೇಲೆ ಪ್ರಭಾವಕ್ಕೆ ಬಳಸಬಾರದು ಅಂತ. ಏನಾದರೂ ರಾಕ್ಷಸರುಗಳ ಯುದ್ಧ ನಡೆಯುತ್ತಿದ್ದರೆ, ದ್ವಾಪರ ಯುಗದಲ್ಲಿ ರಾಕ್ಷಸರುಗಳಿಲ್ಲ, ಇದ್ದ ಅಲ್ಪ ಸ್ವಲ್ಪದರಲ್ಲಿ ಕೃಷ್ಣರು ಹೊಡೆದ ಹಾಕಿದ್ರು. ಒಬ್ಬ ಉಳ್ಕೊಂಡಿದ್ದ, ಅದು ಘಟೋತ್ಕಚ. ಅದನ್ನ ಕರ್ಣ ಹೊಡೆದಾಕ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಪಾಶುಪತಾಸ್ತ್ರವನ್ನ ಕಡೆಯವರೆಗೂ ಬಳಸೋದೇ ಇಲ್ಲ. ಅಷ್ಟೆಲ್ಲ ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಂಡು ಶಿವನ ಜೊತೆ ಗುದ್ದಾಡಿ ನಾನೊಬ್ಬ ಸಾಮಾನ್ಯ ಬೇಡನ ಜೊತೆ ಸೋತೋದ್ನಲ್ಲ ಅನ್ನೋದೊಂದು ಅವನ ಮನಸ್ಸಲ್ಲಿರುತ್ತೆ. ಅದೊಂದು ಶಾಪವಾಗುತ್ತೆ. ಅದಷ್ಟೇ ಅಲ್ಲ, ದ್ವಾಪರಾಯುಗದ ಅಂತ್ಯಕಾಲದಲ್ಲಿ ಕೃಷ್ಣರು ತಮ್ಮ ಬಂದ ಕಾರ್ಯವನ್ನ ಮುಗಿಸಿ ಅಂತರ್ಧನರಾದರು, ದೇಹತ್ಯಾಗ ಮಾಡಿದರು ಅಂತ ಗೊತ್ತಾದ ಮೇಲೆ ಹಸ್ತಿನಾಪುರದಿಂದ
ಕೃಷ್ಣನ ಊರಿಗೆ ಹೋಗಿ ಕೃಷ್ಣನ ಪರಿವಾರದವರನ್ನೆಲ್ಲ ಕರ್ಕೊಂಡು ಬರಬೇಕಾದ್ರೆ ನಡು ಮಧ್ಯದಲ್ಲಿ ಒಂದು ಕಾಡು ಸಿಗುತ್ತೆ. ಅಲ್ಲಿ ಕಾಡಿನ ಅಟವಿಕರು ಸಾಮಾನ್ಯ ಬೇಡ ಜಾತಿಯ ಯುವಕರುಗಳು ಹುಚ್ಚುನಾಯಿ ಹೊಡೆದಾಕ್ಬಿಡ್ತಾರೆ. ಅವನ ಗಾಂಡೀವನು ವರ್ಕ್ ಆಗೋಲ್ಲ. ಏನ್ ಮಾಡಿದ್ರು ಸವ್ಯಸಾಚಿ ಎರಡೂ ಕೈಯಲ್ಲಿ ಬಾಣ ಬಿಡೋನು ಸರಿ ಓಡಿಸ್ಕೊಂಡು ಚಿತ್ತಾಗಿ ಬರ್ತಾನೆ. ಬರೀ ವಯಸ್ಸಾದವರು ಎಳೆ ಮಕ್ಕಳನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾನೆ. ಸುಂದರವಾದ ಸ್ತ್ರೀಯರು ಇವರನ್ನೆಲ್ಲ ಅವರು ದೋಚ್ಕೊಂಡು ಹೊರಟೋಗ್ತಾರೆ. ತುಂಬಾ ದುಃಖ ತಪ್ತನಾಗ್ಬಿಡ್ತಾನೆ. ಧರ್ಮರಾಯ ಯಾಕೋ ಎಷ್ಟು ಕೊರಗ್ತಿ ಅಂದ್ರೆ, ಇಲ್ಲ ಅಣ್ಣ, ಸಾಮಾನ್ಯ ಬೇಡರ ಬಳಿ ನಾನು ಸೋತು ಬಿಟ್ಟೆ. ಸಾಯುವವರೆಗೂ ಅದು ಅವನ ಮನಸ್ಸಲ್ಲಿರುತ್ತೆ. ಅದು ನಾನು ಯಾರು, ಕಿರೀಟಿ, ಪಾರ್ಥಿವ, ಮಧ್ಯಮ ಪಾಂಡವ, ಏನೇನೋ ಅವನಲ್ಲಿ ಅದೊಂದು ತುಂಬಿಕೊಂಡಿರುತ್ತೆ. ನೋಡಿ, ಗೆಲುವಿಗೂ ಒಂದು ಅಂತ್ಯವಿರುತ್ತೆ, ಸೋಲಿಗೂ ಒಂದು ಅಂತ್ಯವಿರುತ್ತೆ. ಆದ್ರೆ ನಮಗೊಂದು ತಮಾಷೆ ಒಂದು ಗೊತ್ತಿಲ್ಲದ ಸತ್ಯ ಅಂದ್ರೆ, ನಮ್ಮನ್ನ ಗೆಲ್ಲಿಸುವುದು ಆ ಪರಮಶಕ್ತಿಯೇ, ಆ ಪರಾಶಕ್ತಿಯೇ. ನಮ್ಮನ್ನ ಸೋಲಿಸುವುದು ಪರಾಶಕ್ತಿಯೇ. ನಮ್ಮಲ್ಲಿರ್ತಕ್ಕಂಥ ಒಂದು ಅಂತಃಪ್ರಜ್ಞೆ ಎಬ್ಬರಿಸಿ, ನೀನು ಯಾರು, ನಿನ್ನ ಬಲವೇನು, ನಿನ್ನ ಶಕ್ತಿ ಏನು, ನಿನ್ನ ಶಕ್ತಿ ಏನು, ನಿನಗೆ ಬಲ ಕೊಟ್ಟಾಗ ನೀನು ಏನು ಮಾಡಬಲ್ಲೆ, ನಿನಗೆ ನಿರ್ಬಲತ್ವ ಕೊಟ್ಟಾಗಲೂ ನೀನು ಎಷ್ಟು ಒದ್ದಾಡಬಲ್ಲೆ ಅನ್ನೋದೊಂದನ್ನು ಒಂದು ಸಣ್ಣ ಪರೀಕ್ಷೆಗಳಿತು. ಆದರೆ ನಾವು ಸಾಮಾನ್ಯರಾಗಿ ಕಂಪಿಸ್ಬಿಡ್ತೇವೆ. ಹೀಗಾಯ್ತು, ಹಾಗಾಯ್ತು, ಹಿಂಗಾಯ್ತು, ಹಂಗಾಯ್ತು ಅನ್ನತಕ್ಕಂಥ ಭಾವಾರ್ಥದಿಂದ ಇದೇ ಆಗೋದು. ನೋಡಿ, ಆ ಒಂದು ತೊಳಲಾಟವೇ ಆತನನ್ನ ಒಬ್ಬ ಸಾಮಾನ್ಯ ಬೇಡ ಜನಾಂಗದಲ್ಲೂ ಹುಡ್ತಾನೆ. ಅದಕ್ಕೆ ಬೇಡರ ಕಣ್ಣಪ್ಪನಾಗಿ ಕಣ್ಣು ಕೊಟ್ಟ ಕಣ್ಣಪ್ಪ ಅನ್ನತಕ್ಕಂಥದ್ದು. ಇವತ್ತು ಆತ ಆ ಒಂದು ಪರಮಶಿವನ ಯಾವುದೋ ಒಂದು ಉಗ್ರ ಪ್ರಾಣಿ ಅಟ್ಟಿಸ್ಕೊಂಡು ಬಂದು ತಪ್ಪಿಸ್ಕೊಳ್ಳಲಿಕ್ಕೆ ಬೇರೆ ದಾರಿ ಕಾಣದೆ ಮರದ ಮೇಲೆ ಹತ್ತಿ ಕುಳಿತ್ಕೊಂಡು ನಿದ್ದೆ ಬಂದ್ಬಿಡುತ್ತೆ. ಆ ಪ್ರಾಣಿ ಅಲ್ಲೇ ಸುತ್ತಾ ಇರುತ್ತೆ. ಹುಲಿ ಎಲ್ಲಿ ನನ್ನನ್ನ ಕೆಡು ತಿಂದುಬಿಡುತ್ತೋ, ನಿದ್ದೆನಲ್ಲಿ ಮತ್ತೆ ಹಿಂಗೆ ಕೆಳಗಡೆ ಬಿದ್ದುಬಿಟ್ರೆ ಸತ್ತೋಗ್ಬಿಡ್ಬೋದೇನೋ, ಇಲ್ಲ ಅದು ಅಟ್ಯಾಕ್ ಮಾಡಿ ಮತ್ತೆ ಇದಾಗ್ಬಿಡ್ಬೋದೇನೋ ಅಂತ ಹೇಳಿ ಒಂದು ಮರವೇರಿ ಕುಳಿತುಕೊಂಡು ತನಗೇ ಗೊತ್ತಿಲ್ಲದೆ ನಿದ್ದೆ ಬರಬಾರದು ಅಂತ ಹಸಿವೆ ಬೇರೆ ತಿಂದಿಲ್ಲ, ಅವನಿಗೇ ಗೊತ್ತಿಲ್ಲದೆ ಒಂದೊಂದು ಬಿಲ್ವ ಪತ್ರೆ, ಆ ಮರ ಅದು ಕೆಳಗಡೆ ಶಿವಲಿಂಗ ಇರುತ್ತೆ, ಹಾಕ್ತಾ 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 ಅವನಿಗೇ ಗೊತ್ತಿಲ್ಲದೆ ಸದಾಶಿವನ ಅನುಭವ ದೊರಕುತ್ತೆ ಅಂತ ಒಂದು ದಿನ. ಅದಕ್ಕೆ ಸದಾಶಿವ. ನೀವು ಯಾರು, ನಿಮ್ಮ ಜಾತಿ ಏನು, ನಿಮ್ಮ ಕುಲವೇನು, ನಿಮ್ಮ ಆರಾಧನೆ ಏನು, ನೀವು ಮಡೀಲಿದ್ರ ಮಡೀಲಿಲ್ವಾ, ನೀವು ಹೇಗೆ ಬಂದ್ರಿ, ಹೇಗೆ ಮಾಡಿದ್ರಿ, ಯಾವುದನ್ನು ಶಿವಯ್ಯ ಕೇಳೋಲ್ಲ. ಶಿವನ ಹತ್ರ ಭಕ್ತಿಯಷ್ಟೇ. ನೀವು ಏನನ್ನಾದ್ರೂ ತಗೊಂಡೋಗಿ, ಬರೀ ಬಿಲ್ವಪತ್ರೆಯನ್ನ, ಇಂತಿಂಥ ಪುಷ್ಪ ನೀವು ನೋಡಿ, ಶಿವಲಿಂಗವನ್ನ ಹೋಗಿ ನೋಡಿದ್ರೆ ಎಲ್ಲ ಮರ್ತೋಗ್ಬಿಡ್ತವೆ ಮಕ್ಕಳೇ. ಅಲ್ಲಿ ಸಿಗುವಷ್ಟು ಸಮಾಧಾನ ಬೇಕು, ಸಾಕು ಅನ್ನಿಸಬೇಕು, ಶಿವಾಲಯಕ್ಕೆ ಹೋಗಬೇಕು ಅಂತ ಹೇಳುತ್ತೆ ವೈದಿಕ. ಹೌದು, ನಮಗ್ ಸಾಕು, ಇನ್ನೇನು ಬೇಡ ಶಿವಯ್ಯ, ನೀನಿದ್ದೀಯಲ್ಲಯ್ಯ ಶಿವಯ್ಯ ಅನ್ನುವಂಥ ಒಂದು ತದ್ಭಾವ ಎಲ್ರಿಗೂ ಬರಬೇಕು. ಇವತ್ತಿನ ಕಲಿಯುಗಕ್ಕೆ ದೊಡ್ಡ ಶಾಪ ನಮಗೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಮಗದಷ್ಟು ಬೇಕು, ಮತ್ತಷ್ಟು ಬೇಕು, ದೊಡ್ಡ ಮನೆ ಕಟ್ಟಬೇಕು. ದೊಡ್ಡದು 40 ರೂಮಿನ ಮನೆ ಕಟ್ಟಿದ ಮನುಷ್ಯ ನೆಮ್ಮದಿಯಾಗಿಲ್ಲ. ಬಹುದೊಡ್ಡ ಯಜಮಾನ ಪ್ರವರ್ತನ ನೋಡಿದ್ದೇನೆ. ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಫಂಡಿಂಗ್ ಮಾಡ್ತಿದ್ದಂಥ ವ್ಯಕ್ತಿಯನ್ನು ನಾನು ನೋಡಿದ್ದೇನೆ. ಈ ವಿದ್ಯೆ ಇದೆಯಲ್ಲ, ತುಂಬಾ ದೊಡ್ಡ ದೊಡ್ಡವರ ವಿದ್ಯೆಯನ್ನ ತೋರಿಸ್ಕೊಟ್ಟಿದೆ, ಅವರ ಶಕ್ತಿಯನ್ನ ತೋರಿಸ್ಕೊಟ್ಟಿದೆ, ನಾನಲ್ಲ. ಅದಕ್ಕೆ ಸಾಮಾನ್ಯರಿಗಲ್ಲ ಈ ವಿದ್ಯೆ. ನೀವು ಗಾಬರಿ ಪಡ್ತೀರಿ ಮಕ್ಕಳೇ, ಬರಬೇಡಿ, ಆತಂಕಕ್ಕೊಳಗಾಗ್ಬೇಡಿ. ಏನಾದ್ರೂ ಮುಖ್ಯ ಕೆಲಸಗಳು, ಒಂದು ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಜಮೀನ್ ತಗೊಳ್ಳೋದು, ಒಂದು ವ್ಯವಹಾರ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ, ಇದು ನಮಗಾಗುತ್ತಾ ಇಲ್ವಾ? ಮಕ್ಕಳ ಮದುವೆಯಲ್ಲಿ ಅವ್ರಿಗೆ ಸುಖ ಇದೆಯಾ? ಒಂದು ಯಾವುದೋ ಒಂದು ವ್ಯಾಪಾರಕ್ಕೆ ಹೋಗ್ತಿದ್ದೀರಿ, ಗೊತ್ತಿಲ್ಲದ ವ್ಯಾಪಾರ, ದಿಢೀರಂತ ಒಂದು ಇನ್ವೆಸ್ಟ್ಮೆಂಟು, ಮಕ್ಕಳ ವಿದ್ಯಾಭ್ಯಾಸ, ಅವರ ಶಕ್ತಿ, ನಿಮ್ಮ ಶಕ್ತಿ ತಿಳ್ಕೊಳ್ಳೋಕೆ ಮಾತ್ರ ಬನ್ನಿ. ನಮ್ಮ ಬಗ್ಗೆ ಹೇಳಿ, ನಮ್ಮ ಬಗ್ಗೆ ತಿಳ್ಕೋಬೇಕು, ಬರಲೇಬೇಡಿ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಯಾಕೆ? ನಿಮ್ಮ ಅಂಗೈಯಲ್ಲಿದೆ ಅದೃಷ್ಟ, ನಿಮ್ಮ ಅಂಗೈಯಲ್ಲಿದೆ. ಶಿವಯ್ಯ ಬರೆದಿರೋ ರೇಖೆಗಳು ಇದು.
ಶಿವಶಾಸನ, ಜ್ಯೋತಿಷ್ಯದ ಮೂಲ ವಿರಾಟ್ ಸ್ವರೂಪ ಬ್ರಹ್ಮ ಶಿವಯ್ಯನೇ. ಖುದ್ದು ಸುಬ್ರಹ್ಮಣ್ಯರಿಗೆ ಆ ಜ್ಯೋತಿಷ್ಯ ಶಾಸ್ತ್ರವನ್ನ ಧಾರೆ ಎರೆದಿರೋದು, ಯೋಗಶಾಸ್ತ್ರವನ್ನ ಪತಂಜಲಿಗೆ ಧಾರೆ ಎರೆದಿರೋದು ಚಿದಂಬರಂ ಸ್ವರೂಪವಾಗಿ. ಸುಮ್ಮನೆ ಅಲ್ಲ, ಇವತ್ತಿಗೂ ನಿಮಗೆ ಏನಾದರೂ ಜೀವನದಲ್ಲಿ ಒಮ್ಮೆ ಆದಾಗ ಕೆಲವು ಕ್ಷೇತ್ರಗಳಿದ್ದಾವೆ, ಹೋಗಿ ಬನ್ನಿ. ಮುಖ್ಯವಾಗಿ ಸರ್ಪದೋಷಕ್ಕೆ, ಅದು ಯಾವುದೇ ರೀತಿಯ ಸರ್ಪದೋಷವಿದೆ ಅಂದಾಗ, ಯಾವುದೇ ರೀತಿಯ ಸರ್ಪದೋಷ, ಶಿವಕ್ಷೇತ್ರಗಳಲ್ಲಿಯೇ ಈ ಥರದ ಒಂದು ಸರ್ಪದೋಷವನ್ನ ನಿವಾರಣೆ ಮಾಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಆಲಯವಿದೆ. ಅದುವೇ ಶ್ರೀಕಾಳಹಸ್ತಿ. ರಾಹುಕೇತು ಗ್ರಹಣ ಜಾತಕ, ಜಾತಕದಲ್ಲಿ ಸೂರ್ಯನಿಗೆ ರಾಹುಕೇತುಗಳಿದ್ದರೆ, ಕುಜನಿಗೆ ರಾಹುಕೇತು ಸೇರಿದ್ದರೆ, ಶನಿಗೆ ರಾಹುಕೇತು ಸೇರಿದ್ದರೆ, ಚಂದ್ರನಿಗೆ ರಾಹುಕೇತು ಸೇರಿದ್ದರೆ, ಅತಿ ಮುಖ್ಯವಾಗಿ ಶುಕ್ರನಿಗೂ ರಾಹುಕೇತು ಸೇರಿದ್ದರೆ, ಮುಖ್ಯವಾಗಿ ಶುಕ್ರನಿಗೆ ಕೇತು ಸೇರಿದ್ದರೆ, ಬುಧನಿಗೂ ಬುದ್ಧಿ ಸೇರಿದ್ದರೆ, ಗುರುವಿಗೂ ರಾಹುಕೇತು ಸೇರಿದ್ದರೆ, ನೋಡಿ ಎಲ್ರಿಗೂ ಸೇರ್ಕೊಬಿಡ್ತು. ನಮ್ಮನ್ನ ನಮಗೇ ಗೊತ್ತಿಲ್ಲದೆಯೇ ದಿಗ್ಬಂಧನ ಮಾಡಿಟ್ಟಿರುತ್ತೆ. ಈ ಕ್ಷೇತ್ರಕ್ಕೆ ಹೋಗಿ, ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದಂತ ಒಂದು ವಿಸ್ಮಯಕಾರಿ ಆಗಮ ವಾಸ್ತು ನಿರ್ಮಾಣದ ಕ್ಷೇತ್ರ, ಎಲ್ಲೂ ಇಲ್ಲದ, ಯಾವ ಆಲಯದಲ್ಲೂ ಇಲ್ಲದಂತ ಒಂದು ಅದ್ಭುತವಾದಂತ ವಾಸ್ತು ಪರಿಕ್ರಮವನ್ನ ಈ ಆಲಯ ನಿರ್ಮಾಣದಲ್ಲಿ ನಡೆದಿದೆ. ಇವತ್ತಿಗೂ ಸೋಜಿಗವೆ. ಹೌದು, ಯಾಕೆಂದರೆ ಇಲ್ಲಿರುವ ಈ ಒಂದು ಪರಮಶಿವ ವಾಯುಲಿಂಗ ಸ್ವರೂಪ. ಆ ಒಂದು ಅಂತರಂಗದಲ್ಲಿ ಆ ಶಿವಲಿಂಗದ ಬಳಿ ಒಂದು ದೀಪ ಯುಗ ಯುಗಾಂತರಗಳಿಂದಲೂ ಉರಿಯುತ್ತಿದೆ ಅನ್ನತಕ್ಕಂಥ ಮಾತು. ಹಾಗೆ ಮಾನವ ನಿರ್ಮಿತ ದೀಪವೂ ಇದೆ, ಅದು ಉರಿಯುತ್ತಿದೆ. ಯುಗ ಯುಗಾಂತರಗಳಿಂದಲೂ ಯಾವುದೋ ಬ್ರಹ್ಮನಿಂದ ನಿರ್ಮಿಸಲ್ಪಟ್ಟಂತ ಒಂದು ದೀಪ ಅನ್ನೋ ಒಂದು ಮಾತು ಉರಿತಲೇ ಇರುತ್ತೆ. ಆ ದೀಪ ನೋಡ್ಬೇಕು ಎಷ್ಟು ಜೋರಾಗಿ ಆಡ್ತಿರುತ್ತೆ ಶಿವಲಿಂಗದ ಬಳಿ. ತಮಾಷೆ ಇನ್ನೊಂದು ಗೊತ್ತಾ, ಮಾನವ ನಿರ್ಮಿತ ದೀಪ ಅಲ್ಲಾಡೋದು ಇಲ್ಲ, ಏನಿಲ್ಲ, ಸುಮ್ಮನೆ ಆಗಿರುತ್ತೆ ಯಾವಾಗ್ಲೂ ಒಂದ್ ಸ್ವಲ್ಪ. ಆದರೆ ಈ ಲಿಂಗದ ಬಳಿ ಇಟ್ಟಿರತಕ್ಕಂಥ ಒಂದು ವಿಶೇಷವಾದ ದೀಪ ಸದಾ ಜೋರಾಗಿ. ಬ್ರಿಟಿಷರ ಕಾಲದಲ್ಲಿ ಈ ದೇವಸ್ಥಾನದ ವಿಶೇಷತೆ ತಿಳ್ಕೊಂಡು ಇದೆಲ್ಲ ಕಾಗಕ್ಕ ಗೋಬಕ್ಕ ಸುಳ್ಳು ಹೇಳ್ತಾರೆ, ಇವ್ರು ಏನೋ ಒಂದು ಸುಳ್ಳು ಹೇಳಿ ಆಕರ್ಷಣೆ ಮಾಡ್ತಾರೆ, ದೇವರ ಹೆಸರು ಹೇಳಿ. ಅವ್ರು ಎಷ್ಟಾದ್ರೂ ಪರಕೀಯರು, ಹೌದು, ಯವನ ದೇಶದವರು. ಅವ್ರಿಗೆ ನಮ್ಮ ದೇವರು, ನಮ್ಮ ಆಗಮ, ನಮ್ಮ ಸನಾತನ ಧರ್ಮದ ಶಕ್ತಿ ಗೊತ್ತಿಲ್ಲ. ಯಾರಾದ್ರೂ ಆ ಥರ ಮಾತಾಡೋರ್ನ ಇಲ್ಲಿ ಕರ್ಕೊಂಡು ಹೋಗಿ ತೋರಿಸಿ, ಈ ಕ್ಷೇತ್ರವನ್ನ ತೋರಿಸಿ, ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ, ದೇವರ ಒಂದು ಮಹಾ ಪ್ರಣವ ಶಕ್ತಿಯ ಬಗ್ಗೆ. ಹೌದು, ಬಹು ವಿಶೇಷತೆಗಳಿರತಕ್ಕಂಥ ಶಿವಲಿಂಗಗಳಿದ್ದಾವೆ. ಅದರಲ್ಲಿ ಇದು ಒಂದು ಅಪರೂಪ ವಾಯುಲಿಂಗ ಸ್ವರೂಪ. ಗಾಳಿ ಹೋಗದ ಹಾಗೆ ಬಂದಿ ಮಾಡ್ತಾರೆ. ಅಲ್ಲೊಂದು ವಾದಗಳು ನಡೆದವ್ರು ಹೇಳ್ತಾರೆ, ದೇವಸ್ಥಾನದ ಆಗಮಿಕರು, ಸ್ವಾಮಿ ಇದು ಮಹಾಪ್ರಣವ ಶಕ್ತಿ, ಇಲ್ಲಿ ಗಾಳಿ ಆಡುತ್ತೆ, ಅದಕ್ಕೆ ಸಾಕ್ಷಿ ದೀಪವೇ ಅಂತ. ಹೌದು, ಗಾಳಿ ಆಡ್ಲಿಲ್ಲ ಅಂದ್ರೆ ದೀಪ ಆರೋಗುತ್ತೆ. ನೀವು ತಗೊಳ್ಳಿ, ನೀವು ಒಂದು ಕ್ಯಾಂಡಲ್ ಹಚ್ಚಿ, ಒಂದು ಲೋಟ, ಗಾಜಿನ ಲೋಟ ಮುಚ್ಚಿ, ಅದರಲ್ಲಿ ಗಾಳಿ ಇರೋ ಅಷ್ಟೊತ್ತು ಮಾತ್ರ ಉರಿಯುತ್ತೆ. ಗಾಳಿ ಖಾಲಿ ಆಗ್ತಿದ್ದಾಗಿಯೇ ಬಳಸಲಿಕ್ಕೆ ಆಕ್ಸಿಜನ್ ಇಲ್ಲ ಅಂದಿದ್ದೆ ದೀಪ ಆರಿಯು ಹೋಗುತ್ತೆ. ಇದೇ ಸತ್ಯ ಅಲ್ವಾ? ಇವರು ಅದೇ ತರ ಗಾಳಿ ಒಂದು ಚೂರು ಹೋಗದ ಹಾಗೆ ದಿಗ್ಬಂಧನ, ದೇವಸ್ಥಾನದ ಆ ಒಂದು ಗರ್ಭಗುಡಿಯನ್ನ ಮುಚ್ಚಿಸಿ 3 ದಿನದ ನಂತರ ಬಂದು ತೆಗಿತಾರೆ ಅಂತಕ್ಕಂಥದ್ದು. ಇನ್ನು ಕೆಲವರು ಹೇಳ್ತಾರೆ 3 ಗಂಟೆ, ಇಲ್ಲ ಸಂಧ್ಯಾಕಾಲ, ಬೆಳಿಗ್ಗೆ ಮುಚ್ಚಿದ್ದು ಸಂಜೆ, ಇಲ್ಲ ಸಂಜೆ ಮುಚ್ಚಿದ್ದು ಬೆಳಿಗ್ಗೆ ಅಂತ ಕೂಡ ಹೇಳ್ತಾರೆ. ನೈಜ ಘಟನೆ ನೆನಪಿಟ್ಟುಕೊಳ್ಳಿ. ಸಮಯದ ಮೇಲೆ ಒಂಚೂರು 10 ನಿಮಿಷ ಉರಿಯಲ್ಲ ಒಂದು ದೀಪ, 5 ನಿಮಿಷ ಉರಿಯಲ್ಲ, 2 ನಿಮಿಷ ಉರಿಯಲ್ಲ ಒಂದು ದೀಪ. ಗಾಳಿ ಇಲ್ಲ ಅಂದ್ರೆ ನಾವು ಅಷ್ಟೇ, ಗಾಳಿ ಇಲ್ಲ ಅಂದ್ರೆ ಬಿದ್ದೋದ್ವಿ. ಈ ಸೆಕೆ ತಟ್ಕೊಳಕ್ಕಾಗಲ್ಲ, ಬಿಸಿ ಗಾಳಿ, ಕುರುಗಳ ಗಾಳಿನೇ ಇಲ್ಲ ಅಂತ ಬೀಸಣಿಗೆ, ಫ್ಯಾನು, AC ಇಟ್ಕೋತೇವೆ. ನೋಡಿ, ಈ ಆಲಯದಲ್ಲಿ ಅಂಥದ್ದೊಂದು ವಿಸ್ಮಯ ನಡೆಯುತ್ತೆ.
ಬಂದು ಬಾಗಿಲು ತೆಗೆದರೆ ದೀಪ ಉರಿತಲೇ ಇರುತ್ತೆ, ಅದು ಜೋರಾಗಿ ಹಿಂಗೆ ಆಡ್ತಲೆ. ಶಂಭೋ ಶಿವಶಂಕರ ಅಂತಾರೆ. ಒಬ್ಬ ಪರಕೀಯ ಬಂದು ಹೇಳ್ತಾನೆ, ಯವನ ದೇಶದವನೇ ಹೇಳ್ತಾನೆ, ಅವನದೇ ಬೇರೆ ಧರ್ಮ, ಅವನ ಆಚಾರ ವಿಚಾರ ಇನ್ನೊಂದು ಏನೋ ಇದೆ, ಇನ್ನು ಈ ದೇವಸ್ಥಾನದ ಸುದ್ದಿಗೆ ನಾವು ಬರೋಲ್ಲ ಅಂತ ಒಂದು ವಿಸ್ಮಯ ವಾಯುಲಿಂಗದ ದೇವಸ್ಥಾನ. ಅದಷ್ಟೇ ಅಲ್ಲ, ಯಾವ ದೇವಾಲಯದಲ್ಲಿಯೂ ಇಲ್ಲದಂತ ಇನ್ನೊಂದು ವಿಚಿತ್ರವಿದೆ. ಈ ದೇವಸ್ಥಾನದಲ್ಲಿ ಅಪ್ರದಕ್ಷಿಣಾ ರೂಪವಾಗಿ ಭಗವಂತನನ್ನ ದರ್ಶನ ಮಾಡಿಕೊಂಡು ಬರ್ತೇವೆ. ಅಪ್ರದಕ್ಷಿಣ, ದಕ್ಷಿಣ ಬೇರೆ ಅಪ್ರದಕ್ಷಿಣ ಬೇರೆ. ಹೌದು, ಪ್ರದಕ್ಷಿಣ ಬೇರೆ ಅಪ್ರದಕ್ಷಿಣ ಬೇರೆ. ಪ್ರದಕ್ಷಿಣ ಅಂದ್ರೆ ನಾವು ನಮ್ಮ ಎಡಗೈ ಕಡೆಯಿಂದ ಈ ತರ ಸುತ್ತ ಹಾಕೊಂಡು ದೇವರನ್ನ ಹಿಂಗ್ ಬರ್ತೇವೆ. ಯಾವ ಆಲಯಕ್ಕೆ ಹೋದ್ರು ಆ ನಿಯಮವೇ. ಈ ದೇವಸ್ಥಾನ ನಿರ್ಮಾಣವೇ ಹೇಗಿದೆ ಅಂದ್ರೆ, ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನ ಅಪ್ರದಕ್ಷಿಣಾ ರೀತಿಯಾಗಿ ಭಗವಂತನನ್ನ ಸಾನ್ನಿಧ್ಯಕ್ಕೆ ಬಂದು ನಿಲ್ಲುತ್ತೀರಿ. ಯಾಕೆ ಗೊತ್ತಾ? ನಮ್ಮ ಜಾತಕದಲ್ಲಿ ಪ್ರದಕ್ಷಿಣಾ ರೂಪವಾಗಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ನೀವು ನೋಡಿ ಹೀಗೆ ಬರೋದು. ಈಗ ಮೇಷದಲ್ಲಿ ಗುರು ಇದೆ, ಮೊದಲನೇ ವಾರ ಆಸುಪಾಸಿನಲ್ಲಿ ವೃಷಭಕ್ಕೆ ಬರ್ತಾನೆ, ಹೀಗೆ ಬರ್ತಾನೆ. ನಂತರ ಮುಂದಿನ ವರ್ಷ ಮಿಥುನ, ಈಗ ಶನಿ ಕುಂಭದಲ್ಲಿದ್ದಾನೆ, ಮುಂದಿನ ಮಾರ್ಚ್ 20-25 ನಂತರ ಮೀನಕ್ಕೆ ಹೋಗ್ತಾನೆ. ಅಂದ್ರೆ ಎವ್ರಿಥಿಂಗ್ ಇಸ್ ಅ ಕ್ಲಾಕ್ ವೈಸ್. ಈ ಒಂದು ಸಪ್ತಗ್ರಹಗಳು ಕ್ಲಾಕ್ ವೈಸ್ ಅಲ್ಲೇ ಪ್ರದಕ್ಷಿಣಾ ರೀತಿಯಲ್ಲಿ ಬರುವಾಗ ಅಪ್ರದಕ್ಷಿಣಾ ರೂಪವಾಗಿ ರಾಹುಕೇತುಗಳು ಬರ್ತಾರೆ ನಮಗಡ್ಡ. ನಮಗೇ ಗೊತ್ತಿಲ್ಲದೆ ನಮ್ಮ ಗಮ್ಯ, ನಮ್ಮ ಧರ್ಮ, ನಮ್ಮ ಎಲ್ಲದಕ್ಕೂ ಪರೀಕ್ಷೆ ಇಡ್ಲಿಕ್ಕೆ ಅವರ ಅಪ್ರದಕ್ಷಿಣಾ ರೀತಿಯಾಗಿಯೇ ಬರೋದು. ನಮಗೆ ಅದು ಕಷ್ಟ ಅಲ್ಲ, ನಾವು ಕಷ್ಟ ಅನ್ಕೋತೇವೆ. ಸಮಸ್ಯೆ ಅಲ್ಲ, ಅದು ಸಮಸ್ಯೆಯೇ ಅಲ್ಲ. ಸಮಸ್ಯೆ ರೀತಿಯಲ್ಲಿ ಅಲ್ಲೊಂದು ಪ್ರಚೋದನೆ. ಬುಧನ ಜೊತೆ ಬುದ್ಧಿ, ಗುರುವಿನ ಜೊತೆ ಜ್ಞಾನ, ಸೂರ್ಯನ ಜೊತೆ ತಂದೆ, ಚಂದ್ರನ ಜೊತೆ ತಾಯಿ, ಕುಜನ ಜೊತೆ ಯುದ್ಧ ಭೀತಿ, ಆಗ್ರಹಂ, ಶುಕ್ರನ ಜೊತೆ ಕಲ್ಯಾಣ, ಕುಟುಂಬ, ಪ್ರೀತಿ, ಪ್ರೇಮ, ಶನಿ ನಾವು ಮಾಡುವಂತ ಕೆಲಸ ಕಾರ್ಯಕ್ಕೆ ಅಡ್ಡಿ. ಇವ್ರು ಅಡ್ಡ ಬರ್ತಾರೆ. ಹೀಗೆ ಜಾತಕದಲ್ಲಿ ಈಗ ನೋಡಿ, ರಾಹು ಎಷ್ಟು ದಿನ ಮೇಷದಲ್ಲಿದ್ದ, ಈಗ ಮೀನಿಗೆ ಬಂದಿದ್ದಾನೆ ಉಲ್ಟಾ. ಈ ಆಲಯವೂ ಹಾಗೆ. ಅದಕ್ಕೆ ಬಹು ವಿಶೇಷವಾಗಿ ರಾಹುಕೇತುವಿಗೆ ಸಂಬಂಧಪಟ್ಟಂತ ದೋಷ ನಿವಾರಣೆಗೆ ಈ ಆಲಯ ಅಪರಿಮಿತ ಬಲ. ಅಪ್ರದಕ್ಷಿಣಾ ರೀತಿಯಾಗಿ ಕರ್ಕೊಂಡು ಬಂದು ಭಗವಂತನ ಮುಂದುಗಡೆ ನಿಲ್ಲಿಸುತ್ತೆ. ಅದಷ್ಟೇ ಅಲ್ಲ, ಈ ದೇವರ ಪೂಜೆ ಮಾಡಲು ಒಂದು ಆನೆ, ಒಂದು ಜೇಡ, ಒಂದು ಹಾವು ಕಿತ್ತಾಡ್ತವೆ ಒಂದು ಕಾಲಘಟ್ಟದಲ್ಲಿ. ಆಗ ಈ ಆಲಯ ನಿರ್ಮಾಣವಿರಲಿಲ್ಲ. ಅಲ್ಲೂ ಸ್ವಯಂಕೃತ ಈ ಒಂದು ವಾಯುಲಿಂಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಒಂದು ಆನೆ ಎಲ್ಲೆಲ್ಲಿಂದಲೋ ಹೂಗಳನ್ನು ಆರಿಸ್ಕೊಂಡು ಬಂದು ಅಲ್ಲಿಟ್ಟು ನೀರನ್ನು ತಗೊಬಂದು ಶಿವಲಿಂಗದ ಮೇಲೆ ಹಾಕೋದು. ಹಾಕಿಬಿಟ್ಟು ಹೂವುಗಳನ್ನ ಜೋಡಿಸೋದು. ಅದು ಹೋದ್ಮೇಲೆ ಒಂದು ಸರ್ಪ ಬರೋದು. ಇದು ಯಾವನ ಇವನು ಜಾರವಾಗಿ ಮಾಡಿಟ್ಬಿಟ್ಟಿದ್ದಾನೆ, ನನ್ನ ದೇವ್ರಿಗೆ ಪೂಜೆ ಇಲ್ದಿದಾಗ ಮಾಡಿಟ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೂಗಳನ್ನೆಲ್ಲ ತಳ್ಳಿಬಿಟ್ಟು ತಾನು ಸುತ್ತ ಹಾಕೊಂಡು ಭಗವಂತನಿಗೆ ಈಗ ನಿಂತ್ಕೊಳ್ಳೋದು. ನಾನು ನಿತ್ಯ ಭಗವಂತನಿಗೆ ಒಂದು ಸೂರ್ಯನ ರಶ್ಮಿ ಸಿಕ್ಕಾಬಟ್ಟೆ ಬೀಳ್ತಿದೆ ಅಂತ ನಾನು ಬಲೆ ಕಟ್ತಾ ನಾನು ನನ್ ಕಷ್ಟಪಟ್ಟು ಇದ್ ಮಾಡಿದ್ರೆ ಇವ್ರಿಬ್ರುಗಳೆಲ್ಲ ಬಂದು ಕಿತ್ತಾಕ್ತಾರೆ, ಇದ್ಯಾರು ಅಂತ ಕಾಯ್ತಿದ್ವಂತೆ. ಒಂದು ದಿನ ಜೇಡ, ಒಂದು ದಿನ ಹಿಂಗ್ ಬಿಡಬಾರ್ದು, ಯಾರು ಬಂದ್ರು ಕಚ್ಚಿ ಸಾಯಿಸ್ಬೇಕು ಅಂತ ಜೇಡನ್ ಚಿಂತೆ. ಆ ಬಲೆಯಲ್ಲಿ ಸಿಲ್ಕ ಹಾಕ್ಸ್ಕೋಬೇಕು ತನ್ನ ಶಕ್ತಿಯ ರೀತಿಯಲ್ಲಿ. ಹಾಗೆಯೇ ಸರ್ಪ, ಯಾರು ಬಂದ್ರು ಕಚ್ಚೋಣ ಅಂತ. ಈ ಆನೆಗೆ ನಿತ್ಯ ನಾನು ಬಂದು ಪೂಜೆ ಮಾಡಿ ಹೋಗ್ತಾನೆ, ಯಾರೋ ಬಂದು ಹೂಗಳೆಲ್ಲ ತಳ್ಳ ಹಾಕ್ಬಿಡ್ತಾರೆ, ಇನ್ನೊಂದೇನೋ ಕಸ ತುಂಬಿರುತ್ತೆ. ಇದು ನನ್ನ ಶಿವನ ಪೂಜೆಗೆ ಈ ತರದೊಂದು ತೊಂದರೆ ಮಾಡ್ತಾರ ಅಂತ ಹೇಳಿ 3 ಒಂದೇ ದಿನ ಒಂದೇ ಸಮಯಕ್ಕೆ ಬರ್ತಾರೆ. ಆ ಕಾದಾಟದಲ್ಲಿ 3 ಸಾಯ್ತಾರೆ. ಆ ಒಂದು ಯಾವ ರೀತಿ ಜೇಡರ ಬಲೆ ಕಟ್ಟಿರುತ್ತೆ ಅಂದ್ರೆ, ಹಾವು ಬಂದು ಒದ್ದಾಡ್ತಿರುತ್ತೆ. ಆ ಫೋರ್ಸ್ಗೆ ಜೇಡ ಬಿದ್ದೋಗುತ್ತೆ, ಕೆಳಗಡೆ ಬಿದ್ದೋಗುತ್ತೆ. ಆ ರಭಸದಲ್ಲಿ ಜೋರಾಗಿ ತಗೊಂಡು ನೀರು ಹಾಕಿದ್ರೆ ಜೇಡ ಸಾಯುತ್ತೆ.
ಆ ಶಿವಲಿಂಗ ಶುದ್ಧಿಯಲ್ಲಿ ಕೋಪಗೊಂಡಂತ ಸರ್ಪ ಕಚ್ಚಿಬಿಡುತ್ತಾನೆನ ಆನೆ ತುಳಿದು ಬಿಡುತ್ತೆ. ಇವರ ಭಕ್ತಿಯ ಪರಾಕಾಷ್ಠತೆಯನ್ನ ಕಂಡು ಪರಮಶಿವ ಎದ್ದು ಬಂದು ಆಶೀರ್ವಾದ ಮಾಡಿದ್ದು. ಅದಕ್ಕೆ ಆ ಕ್ಷೇತ್ರಕ್ಕೆ ಶ್ರೀ ಕಾಳಹಸ್ತೇಶ್ವರ ಅನ್ನತಕ್ಕಂಥದ್ದು. ಕಾಳ ಅಂದ್ರೆ ಸರ್ಪ, ಹಸ್ತಿ ಅನ್ನತಕ್ಕಂಥದ್ದು ಆನೆ, ಶ್ರೀ ಅಂದ್ರೆ ಆ ಜೇಡ ಅನ್ನತಕ್ಕಂಥದ್ದು. ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಅಕಸ್ಮಾತ್ ಈ ರೀತಿಯ ಗ್ರಹಗಳ ಪರಿಚ್ಛೇದವಿದೆ, ಅದರಲ್ಲೂ ಸರ್ಪದೋಷವಿದ್ದರೆ ಕೆಲವರಿಗೆ ಮದುವೆ ಆಗುವವರೆಗೂ ದಾರಿ ಆಗೋಲ್ಲ ಮಕ್ಕಳೇ. ಅದಕ್ಕೆ ಸಾಕ್ಷಿ ನಾನೇ. ರಾಹುಕೇತುವಿನ ನಡುವೆ ಕೆಲವು ಗ್ರಹಗಳ ಪರಿಚ್ಛೇದ ಉಂಟು, ನನ್ನ ಜಾತಕದಲ್ಲೂ ಉಂಟು. ನನಗೇ ಗೊತ್ತಿಲ್ಲದೆಯೇ ನನ್ನ ಪರಮ ಪೂಜ್ಯ ಗುರುಗಳು ಈ ಕ್ಷೇತ್ರಕ್ಕೆ ಕಳಿಸಿದ್ದು. ಕೆಲವರಿಗೆ ಮದುವೆ ನಂತರ ಕೂಡ ಕೆಲವು ದಕ್ಕೊಳ್ಳ, ಮಗುವಾಗಬೇಕು, ಸರ್ಪದೋಷ, ಪದೇ ಪದೇ ಗರ್ಭಪಾತ, ಏಳಿಗೆ ಇಲ್ಲ, ಬೆಳವಣಿಗೆ ಇಲ್ಲ, ಬುದ್ಧಿ ಇಲ್ಲದ ಮಕ್ಕಳು, ಬುದ್ಧಿಯನ್ನ ಉಪಯೋಗಿಸದ ಮಕ್ಕಳು, ಜ್ಞಾನ ಉಪಯೋಗಿಸದ ಮಕ್ಕಳು. ತುಂಬಾ ಬುದ್ಧಿವಂತ ಗುರುಗಳೇ ನಮ್ಮ ಮಗು, ತುಂಬಾ ಜ್ಞಾನವಂತ, ಯಾಕೋ ಈ ತರ ಮಾಡ್ಕೊಂಡು ಕುತ್ಕೋಬಿಟ್ಟಿದ್ದಾನೆ, ಎಕ್ಸಾಮ್ನಲ್ಲಿ ರ್ಯಾಂಕ್ ಹೋಲ್ಡರ್, ಬಟ್ ಯಾಕೋ ಈ ಬರದಂತ ಯಾವುದೋ ಒಂದು ಎಕ್ಸಾಮ್ಸ್ ಜಾಬ್ಸ್ಗೆ ಅವನು ಪ್ರಯತ್ನ ಮಾಡಿ ಸಿಗಲಿಲ್ಲ ಅಂತ ಡಿಪ್ರೆಷನ್ ಆಗಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನೆ. ಮಾನಸಿಕ ವ್ಯಾಕುಲತೆ, ದೈಹಿಕ ವ್ಯಾಕುಲತೆ, ಬೆಳವಣಿಗೆ ಇಲ್ಲ, ರೆಕಗ್ನಿಷನ್, ಯಾರೋ ತಡೆ, ಪ್ರತಿಯೊಂದಕ್ಕೂ ತಡೆ, ಅಂದ್ರೆ ರಾಹುಕೇತುಗಳು ತಡೆ ಆಗ್ತಿದ್ದಾವೆ ಅನ್ನತಕ್ಕಂಥದ್ದು. ಆಗ ಈ ಕ್ಷೇತ್ರಕ್ಕೆ ಹೋಗಿ ದರ್ಶನ. ಅದರಲ್ಲೂ ಈ ಕ್ಷೇತ್ರಕ್ಕೆ ಹೋದಾಗ ತುಂಬಾ ಜನ ಗೊತ್ತಿಲ್ಲ, ಜ್ಞಾನ ಪ್ರಸನ್ನಾಂಬಿಕಾ ಅಮ್ಮನವರು ಇಲ್ಲಿ ಒಂದು ರಾತ್ರಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ದರ್ಶನ ಮಾಡ್ಕೊಂಡು ಬಂದ್ರು ಸಾಕು. ನಿಮಗ್ ಶಕ್ತಿ ಇದ್ರೆ ರಾಹುಕೇತು ಪೂಜೆ. ಅಣ್ಣ ತಮ್ಮ ಹೋಗಿದ್ದೀರಂದ್ರೆ ಅಣ್ಣನಿಗೊಂದು ಪೂಜೆ, ತಮ್ಮನಿಗೊಂದು ಪೂಜೆ. ಅಕ್ಕ ತಂಗಿ ಹೋಗಿದ್ರೆ ಅಕ್ಕನಿಗೊಂದು ಪೂಜೆ, ತಂಗಿಗೊಂದು ಪೂಜೆ ತಗೋಬೇಕು ಸಪರೇಟ್. ಗಂಡ ಹೆಂಡತಿ ಹೋಗಿದ್ರೆ ಒಂದೇ ಪೂಜೆ ತಗೋಬಹುದು. ಶಕ್ತಿ ಇದ್ರೆ ಇಡೀ ಫ್ಯಾಮಿಲಿದೇ ಪೂಜೆ ತಗೋಬಹುದು. ಕೆಲವರು ಭಯ ಬೀಳಿಸ್ತಾರೆ, ನೀವು ಆ ಪೂಜೆ ಮಾಡ್ಲಿಲ್ಲ ಅಂದ್ರೆ ಈ ಪೂಜೆ ಮಾಡ್ಲಿಲ್ಲ, ಹಾಗೆಲ್ಲ ಏನು ಯೋಚನೆ ಮಾಡಬೇಡಿ. ಒಂದು ರಾತ್ರಿ ಈ ಪುಣ್ಯಕ್ಷೇತ್ರದಲ್ಲಿ ಉಳಿದುಕೊಂಡು ಬೆಳಿಗ್ಗೆ ಎದ್ದು ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ನೋಡಿ, ಅಲ್ಲೊಂದು ಮಿರಾಕಲ್ಸ್ ನಡೆಯುತ್ತೆ ಈ ಕಾಳಹಸ್ತೇಶ್ವರ ಕ್ಷೇತ್ರದ್ದು. ಅದೇ ರೀತಿಯೇ ನಮ್ಮ ನಂಜುಂಡೇಶ್ವರ ಕ್ಷೇತ್ರದಲ್ಲಿಯೂ ಅಂಥದ್ದೊಂದು ವಿಸ್ಮಯವಿದೆ, ನಿಮಗೆ ಗೊತ್ತಿಲ್ಲ. ಹೌದು, ಅದೇ ರೀತಿಯೇ ಗೋಕರ್ಣ ಕ್ಷೇತ್ರದಲ್ಲೊಂದು ವಿಸ್ಮಯವಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ಪುಟ್ಟ ವಿರಾಮ ತಗೊಂಡು ಈ ಮಹಾಶಿವರಾತ್ರಿಯ ಶಿವ ಸಂಕಲ್ಪ, ಶಿವಶಕ್ತಿ ಪರಿಚಯ ಮಾಡ್ಕೊಳ್ಳೋಣ. ನಮಗೆಲ್ರಿಗೂ ಶಿವಯ್ಯ ಇರಬೇಕು, ಸಾಕು ಶಿವ, ನೇನ್ ಬೇಕು ಶಿವ, ತಗೊಂಡೋಗೋದೇನೂ ಇಲ್ಲ ಶಿವ. ಒಂದು ಎತ್ತರಕ್ಕೆ ಹೋದಾಗ ನಿಮಗೆ ಅನ್ಸುತ್ತೆ, ಎತ್ತರಕ್ಕೆ ಹೋಗೋವರೆಗೆ ನಿಮಗೆ ಬೇಕು, ಮತ್ತಷ್ಟು 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 ಬೇಕಿತ್ತ ನಮಗೆ, ಸಾಕು ಭಗವಂತ, ನನ್ನ ಜವಾಬ್ದಾರಿಗಳು ತೀರಿಸ್ಕೊಂಡ್ರೆ ಅನ್ನತಕ್ಕಂಥದ್ದು ಬಂದ್ಬಿಡುತ್ತೆ ಮಕ್ಕಳೇ. ನನಗಂತೂ ಬಂದಿದೆ. ಎಲ್ಲೋ ಇನ್ನೊಂದು ಆಸೆ ಇದೆ, ಅಮ್ಮನವರ ಆಲಯ ಅಂತ, ಗೊತ್ತಿಲ್ಲ, ನಿನ್ನಿಚ್ಛೆ ಅಂತ ಸುಮ್ಮನಾಗ್ಬಿಟ್ಟಿದ್ದಾನೆ, ದೈವಿಚ್ಛೆ ಅಂತ ಸುಮ್ಮನಾಗ್ಬಿಟ್ಟಿದ್ದಾನೆ. ಶಿವಯ್ಯ ಇದ್ದಾನೆ. ಮಾತಾಡೋಣ, ಒಂದು ಪುಟ್ಟ ವಿರಾಮ ತಗೊಂಡು. ಓಂ ನಮಃ ಶಿವಾಯ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ನಂಜುಂಡೇಶ್ವರ ಕ್ಷೇತ್ರವು ಕೂಡ ಅಂಥದ್ದೇ ಒಂದು ವಿಸ್ಮಯಕಾರಿ ಕ್ಷೇತ್ರ. ಪರಮಶಿವ ಆ ಒಂದು ಸಮುದ್ರದ ಮಂಥನ, ಆ ಒಂದು ಅಮೃತ ಮಂಥನ ತೆಗಿಬೇಕು, ಅಮೃತ ತೆಗಿಬೇಕು ಅಂದಾಗ ಮೊದಲಿಗೆ ಬಂದಿದ್ದು ವಿಷವೇ. ಅಂದರೆ ನಾವು ಯಾವ ಪ್ರಯತ್ನ ಮಾಡಿದ್ರು ಮೊದಲಿಗೆ ಸೋಲು ಅಂತ ಅರ್ಥ, ಅದೊಂದು ಅನುಭವ ಅಂತ ಅರ್ಥ. ಎಷ್ಟೋ ದೇವಾನುದೇವತೆಗಳು, ರಾಕ್ಷಸರುಗಳು ಎಲ್ಲ ದಿಗ್ಭ್ರಾಂತರಾಗಿ ಎಷ್ಟೋ ಜನ
ತಟಸ್ಥರಾಗ್ಬಿಟ್ಟಿದ್ರಂತೆ. ಅಂದ್ರೆ ದೇವಾನುದೇವತೆಗಳಿಗೂ ಸುಖ ಅಷ್ಟು ಬೇಗ ಬರಲಿಲ್ಲ, ಗೆಲುವು ಅಷ್ಟು ಬೇಗ ಬರಲಿಲ್ಲ. ನಾನಾ ರೀತಿಯ ವಿಷಜಂತುಗಳು, ಅದರಲ್ಲಿ ಹುಕ್ಕಿದ್ದೇ ಈ ಹಾಲಾಹಲ ವಿಷ. ಜಗತ್ತೆಲ್ಲ ಸ್ತಂಭೀಭೂತರಾಗಿ ಏನ್ ಮಾಡೋದು ಅಂತ ಗೊತ್ತಿತ್ತು. ಪರಮಶಿವ ಓಡೋದ್ರಂತೆ ಶಿವಯ್ಯನತ್ರ. ಶಿವಯ್ಯ, ಏನಾದ್ರೂ ದಾರಿ ತೋರ್ಸು, ಏನು ಮಾಡೋದು, ಜಗತ್ತನ್ನೇ ನುಂಗು ಬಿಡುತ್ತಲ್ವಾ ಅಂದ್ರೆ, ನಾನಿದ್ದೇನೆ. ಇದು ಶಿವಯ್ಯ, ಅದಕ್ಕೆ ಸದಾಶಿವ ಅನ್ನೋದು. ಸದಾಶಿವ, ಯಾವ ಭಗವಂತ ಸದಾ ಬ್ರಹ್ಮ ಇಲ್ಲ, ಸದಾ ವಿಷ್ಣು ಇಲ್ಲ, ಸದಾ ದೇವಿಯೂ ಇಲ್ಲ. ಸದಾ ನಮ್ಮನ್ನ ಕಾಪಾಡೋದು ಶಿವನೇ, ಅಪ್ಪನೇ. ಒಂದೊಳ್ಳೆ ತಂದೆ ಸಿಗಬೇಕು ಅಂದ್ರೆ ಜಾತಕದಲ್ಲಿ ಬರ್ದಿರುತ್ತೆ ಮಕ್ಕಳೇ. ಆ ಮಹಾ ತಂದೆ ಇದ್ರೆ ನಮಗೇ ಗೊತ್ತಿಲ್ಲದೆ ನಮ್ಮ ಹಿಂದ್ಗಡೆ ನಮ್ಮ ತಂದೆ ನಮ್ಮ ಎಲ್ಲ ಕಷ್ಟ ಸುಖ ದುಃಖ ಉದ್ದಾಟ ಎಲ್ಲದಕ್ಕೂ ಅವನು ಯಾವತ್ತಾದ್ರೂ ಹತ್ತಿರೋದು ನೋಡಿದ್ದೀರಾ ಅಪ್ಪನನ್ನ? ಯಾವತ್ತಾದ್ರೂ ಕೊರಗಿರೋದು ನೋಡಿದ್ದೀರಾ ಅಪ್ಪನನ್ನ? ಈಗ ಅಂದಿರೋದು ನೋಡಿದ್ದೀರಾ? ಅಪ್ಪ ಆಸ್ಪತ್ರೆಗೆ ಹೋಗಿರೋದು ನೋಡಿದ್ದೀರಾ? ಅಪ್ಪ ಎತ್ತಿಟ್ಕೊಂಡು, ಇವತ್ತು ಬಿಡಿ ಕೆಲವರು ಪಬ್ಬು ಕ್ಲಬ್ಬು ಎಲ್ಲ ಬೇಕು ಅಂತಾರೆ. ಇದಾರೆ, ಅವರವ್ರ ಭಾವಕ್ಕೆ ತಕ್ಕಂತಕ್ಕೆ ಇದಾರೆ, ಕಾಲಕ್ಕೆ ತಕ್ಕಂತೆ ಬದಲಾಯಿತು. ದೇವಸ್ಥಾನಕ್ಕೆ ಹೋಗು, ಬೆಳಿಗ್ಗೆ ಒಂದು ಪೂಜೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಯ್ತು ಅಂತಕ್ಕಂಥದ್ದು. ನಮ್ಮಪ್ಪ ನಿಮ್ಮಪ್ಪ ಆಗಿರ್ಲಿಲ್ಲ, ನನ್ನ ಅಪ್ಪ ಹಾಗೆಯೂ ನಿಮ್ಮ ಅಪ್ಪನೂ ಹಾಗೆ. ನೋಡಿ ಬೇಕಾರೆ ನಿಮ್ಮ ತಂದೆ ಆದವನು, ಅವನು ಯಾವತ್ತೂ ಕಣ್ಣೀರು ಹಾಕಿರಲ್ಲ, ನೋವು ತೋರಿಸ್ಕೊಳ್ಳಲ್ಲ. ಅಲ್ಲೆಲ್ಲೋ ಒಂದು ಅವಮಾನ, ಅಲ್ಲೆಲ್ಲೋ ಒಂದು ಸನ್ಮಾನ, ಅಲ್ಲೆಲ್ಲೋ ಒಂದು ಅಪಮಾನ, ಅಲ್ಲೆಲ್ಲೋ ಸಿರಿವಂತ. ಅಪ್ಪ ಮಕ್ಕಳ ಮುಂದುಗಡೆ ಆಕಾಶದ ಎತ್ತರ. ಅದುವೇ ಶಿವಯ್ಯ, ಸದಾಶಿವ. ನಾನಿದ್ದೇನೆ, ಹಿಂದೆ ಮುಂದೆ ಯೋಚಿಸೋದಿಲ್ಲ, ನಿಂತು ಅಷ್ಟೂ ವಿಷವನ್ನ ನುಂಗುತ್ತಾರೆ. ಓಡಿ ಬಂದ ಜಗನ್ಮಾತೆ ಶಿವ ಇಲ್ಲ ಅಂದ್ಬಿಟ್ರೆ ಜಗತ್ತೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಹೌದು, ಶಿವ ಇಲ್ಲ ಅಂದ್ರೆ ಅಮ್ಮ ಇರುತ್ತಾ? ಅಯ್ಯೋ ನನ್ನ ಭಗವಂತ. ಅದಕ್ಕೆ ಸಹಧರ್ಮಿಣಿ ಅನ್ನತಕ್ಕಂಥದ್ದು ಆ ತಾಯಿ ಜಗನ್ಮಾತೆಗೆ ಆದಿ ದಂಪತಿಗಳು, ಇಡೀ ಜಗತ್ತಿಗೆ ಆದಿ ದಂಪತಿಗಳು ಬಂದು ಶಿವ ಹಾಗೂ ಪಾರ್ವತಿ. ನನ್ನ ಸ್ವಾಮಿಗೆ ಏನಾಯ್ತು ಅಂತ ಪ್ರಜ್ಞೆ ಇಲ್ಲ, ತಗೋತಾನೆ ಇರ್ತದೆ. ಇನ್ನೆಲ್ಲೂ ಒಳಗಡೆ ಹೋಗ್ಬಿಡುತ್ತೋ ಅಂತ ಇಲ್ಲಿ ಹಿಡ್ಕೊಳ್ಳುತ್ತೆ ತಾಯಿ, ಅಲ್ಲೇ ನಿಂತು ಬಿಡುತ್ತೆ ಗಂಟ್ಲಲ್ಲಿ. ಗರಳಕಂಠ ಅನ್ನೋ ಒಂದು ಹೆಸರು ಅವತ್ತಿಂದ ಬಂತು, ಎಲ್ಲಿ ನಿಂತ್ಕೊಂತು, ವಿಷ ಗಂಟ್ಲಲ್ಲಿ. ಅದರ ಅರ್ಥ ಇನ್ನೊಂದಿದೆ, ನಮ್ಮ ವಿಷ ತುಂಬಾ ಗಂಟ್ಲಲ್ಲೇ ಇಟ್ಕೋಬೇಕು, ಕಕ್ಕಬಾರ್ದು, ನುಂಗಬಾರ್ದು. ಎಷ್ಟೋ ವಿಚಾರ ಕಕ್ಕು ಬಿಟ್ರೆ ಒಡೆದೋಯ್ತು ಮನೆ, ಕುಟುಂಬ. ಒಂದು ಕುಟುಂಬಕಾರಕ್ಕೆ ಕಾರಕತ್ವಕ್ಕೆ ಶಿವ ಪಾರ್ವತಿಯೇ, ಅಮ್ಮ ಅಪ್ಪನೇ. ಎಷ್ಟೋ ವಿಚಾರಗಳು ಮಕ್ಕಳು ತಪ್ಪು ಮಾಡ್ತಿದ್ರು ಸುಮ್ಮನಿರ್ತಾರೆ, ಇರ್ಲಿ ಬಿಡು ನನ್ನ ಮಗ ತಿದ್ಕೋತಾನೆ, ಇರ್ಲಿ ಬಿಡು ಬದಲಾಗ್ತಾಳೆ. ಅಮ್ಮ ಕೂಡ ಅಷ್ಟೇ, ಹೇಳ್ಕೊಳ್ಳಲ್ಲ, ಅಳೋಲ್ಲ, ತಮಗಾದ ಅವಮಾನ ಹೇಳೋಲ್ಲ. ಅಪ್ಪ ಆದವನಲ್ಲಿ ಇಟ್ಕೊಂಡಿರ್ತಾನೆ. ವಯಸ್ಸಿಗೆ ಬಂದು ಮಗ ಮುದಿಗೂಬೆ ಏನ್ ಮಾತಾಡ್ತಾನೆ ನೋಡು. ಹೌದು ಹೌದು ನೋಡಿ, ಆ ಗರಳಕಂಠ ಶಿವ ಇಲ್ಲಿ ಇಟ್ಕೊಂಡಿದ್ದಾನೆ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಎಷ್ಟೋ ಕೆಲವೊಂದು ಅವಮಾನಗಳಾದಾಗ ಸಹಿಸೋಲ್ಲ, ದುಃಖಗಳಾದಾಗ ಸಹಿಸೋಲ್ಲ, ಕ್ರೋಧ ಶೋಕ ಈ ಥರದ್ದು ಬಂದಾಗ ದ್ವೇಷ ಕಕ್ಕು ಬಿಡ್ತೇವೆ. ಕಕ್ಕಬಾರದು, ಘಾಸಿ ಮಾಡಬಾರದು, ಇಲ್ಲೇ ಇಟ್ಕೋಬೇಕು. ನುಂಗಿದ್ರೆ ನಾವು ಸತ್ತೋಗ್ತೀವಿ ಒಳಗಡೆ ಇಟ್ಕೊಂಡು. ಆ ವಿಷಯ ನಮ್ಮನ್ನು ನುಂಗಾಕ್ಬಿಡುತ್ತೆ. ಒಳಗಡೆನೂ ಇಟ್ಕೋಬಾರ್ದು, ಹೊರಗಡೆನೂ ಇಟ್ಕೋಬಾರ್ದು ಅನ್ನತಕ್ಕಂಥದ್ರ ಸಂಕೇತ ಆ ನಂಜುಂಡೇಶ್ವರ. ಅದುವೇ ನಂಜುಂಡೇಶ್ವರ ಕ್ಷೇತ್ರ. ಅದನ್ನ ಲೋಕಕ್ಕೆ ಪರಿಚಯಿಸಿದವ್ರು ಯಾರು ಗೊತ್ತಾ? ಪರಮ ಪೂಜ್ಯ, ಪರಮ ಭಾಗವತೋತ್ತಮ, ಪರಮಶಕ್ತಿ. ನೋಡಿ, ಶಿವ ವಿಷ್ಣು ಬೇರೆ ಅಲ್ಲ ಅನ್ನತಕ್ಕಂಥದ್ದು ಭಗವಂತನ ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮರು ಲೋಕಕ್ಕೆ ತೋರಿಸ್ಕೊಟ್ಟಂಥದ್ದು. ತಾಯಿಯ ಆ ಒಂದು ಹತ್ಯೆ ಆದ್ಮೇಲೆ ನಿನಗೇನ್ ಬೇಕು ತಲೆ ತೆಗಿ ಅಂತಾರೆ ಜಮದಗ್ನಿ ಮಹರ್ಷಿಗಳು. ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ, ತಲೆ ತೆಗೆದು ಬರ್ತಾರೆ. ಏನು ಬರಬೇಕು ಕೇಳು, ಆ ಕತ್ತರಿಸಿದ ರೀತಿಗೆ ಇಡೀ ಒಂದು ದೇಹ ರಕ್ತಮಯ ಆಗ್ಬಿಟ್ಟಿರುತ್ತೆ. ಅಮ್ಮನ ತಲೆ ಕತ್ತರಿಸಿ, ಆ ರೇಣುಕಾದೇವಿಯ ತಲೆ ಸವದತ್ತಿಯಲ್ಲಮ್ಮ. ನೋಡಿ, ಸುಮ್ಮನೆ ಅಲ್ಲ, ಏನು ಬೇಕು ರಾಮ ಅಂತ ಹೇಳ್ತಾರೆ. ಆಗ ಪರಶುರಾಮ ಅಂತ ಹೆಸರು ಕೊಡೋದು.
ನನಗೆ ನನ್ನ ಅಮ್ಮ ಹಾಗೂ ನನ್ನ ಸೋದರರು ಮರಳಿ ಬರಬೇಕು ಅಂತಾರೆ. ಅಸ್ತು ಅಂತ ಹೇಳ್ತಾರೆ. ತಪ್ಪು ತಪ್ಪೆ, ಮಾತೃ ಹತ್ಯಾ ದೋಷ, ಜೀವ ಬಂತು, ಮರಳಿ ಇನ್ನೊಂದು ಜನ್ಮ, ಮತ್ತೊಂದು ಹಳೆ ಜನ್ಮ ಹೋಯ್ತು, ಅಮ್ಮನ ಮೇಲೆ ಇದ್ದಂತ ಆ ಒಂದು ಅಪವಾದ ಹೋಯ್ತು, ಈಗ ನನ್ನಮ್ಮ ಶುದ್ಧ ಬ್ರಹ್ಮಿಣಿ ಆಗ್ಲು, ಆ ಒಂದು ಸವದತ್ತಿ ಎಲ್ಲಮ್ಮ ಆಗ್ಬಿಟ್ಲು, ರೇಣುಕಾದೇವಿ ಆಗ್ಬಿಟ್ಲು ಅಮ್ಮ. ಆದರೂ ಮಾಡಿದ ತಪ್ಪಿಗೆ ತೀರ್ಥಯಾತ್ರೆಗೆ ಬರ್ತಾನೆ. ಆ ತೀರ್ಥಯಾತ್ರೆಗೆ ಬರ್ತಾ ತನ್ನ ಹತ್ರ ಇದ್ದಂತ ಕೊಡಲಿನಲ್ಲಿ, ಇದೇ ನಮ್ಮ ಕ್ಷೇತ್ರ, ಇವತ್ತಿಗೂ ಹೇಳ್ತಾರೆ, ಕೊಡಚಾದ್ರಿಗೆ ಬಂದು ಆ ಕೊಡಲಿಯನ್ನ ತೊಳ್ಕೊಂಡಂತ ಕ್ಷೇತ್ರವಿದೆ. ನೀವು ಯಾವತ್ತಾದ್ರೂ ಶೃಂಗೇರಿ ಇದೆಲ್ಲ ಬಂದು ಕೊಡಚಾದ್ರಿ ಕ್ಷೇತ್ರ, ಹರಿಹರಪುರ ಎಲ್ಲ ಆ ಮಲೆನಾಡು ಪ್ರಾಂತ್ಯ, ಪರಶುರಾಮರು ಕೊಡಲಿಯನ್ನ ತೊಳೆದುಕೊಂಡಂತ ಕ್ಷೇತ್ರ ಅನ್ನತಕ್ಕಂಥ. ನಮ್ಮ ಮೈಸೂರು ಪ್ರಾಂತ್ಯದ ಕಡೆಯೂ ಬಂದಾಗ ದೊಡ್ಡ ದೊಡ್ಡ ಮುಳ್ಳಿನ ಕಂಟೆಗಳು, ನಡಿಲಿಕ್ಕೂ ಆಗ್ತಿಲ್ಲ, ದಾರಿ ಗೊತ್ತಾಗ್ತಿಲ್ಲ, ಹಿಂಗ್ ಹೊಡಿತಾ ಬರ್ತಿರ್ಬೇಕಾದ್ರೆ ಠಣ್ ಅಂತ ಬಿದ್ದು ಬಿಡ್ತಂತೆ. ಇದೇನಿದು ಸತ್ತು ಅಂತ ನೋಡಿದ್ರೆ ಮಹಾಶಿವಲಿಂಗ. ಅಯ್ಯೋ ಮಹಾಶಿವ, ತಪ್ಪಾಯ್ತು ಅಂತೇಳಿ ಅಲ್ಲಿಯ ಪ್ರತಿಷ್ಠಾಪನೆ ಮಾಡಿ ತಪಸ್ ಮಾಡ್ತಾರೆ. ಅದುವೇ ನಂಜುಂಡೇಶ್ವರ ಕ್ಷೇತ್ರ. ಇವತ್ತಿಗೂ ಸೂಕ್ಷ್ಮವಾಗಿ ನೋಡಿದರೆ ಆಗಮಿಕವಾಗಿ ಅಲ್ಲಿ ಆ ಪರಮಶಿವನ ಮೇಲೆ, ಆ ಶಿವಲಿಂಗದ ಮೇಲೆ ಗೊತ್ತೋ ಗೊತ್ತಿಲ್ಲದೆಯೋ ಪರಶುರಾಮರ ಆ ಒಂದು ಕೊಡಲಿಯಿಂದ ಬಿದ್ದಿರ್ತಕ್ಕಂಥ ಒಂದು ರೇಖೆ ಇದೆ. ಈ ಕ್ಷೇತ್ರದಲ್ಲಿ ಯಾರಿಗಾದರೂ ತೀರದ ಕಷ್ಟ ಬಂದಿದೆ, ತೀರದ ನೋವಿದೆ, ಕಾಯಿಲೆ ಬಂದಿದೆ, ಮೀರಿ ನಿಂತ್ಕೋಬಿಟ್ಟಿದೆ, ಬೇರೆ ದಿಕ್ಕಿಲ್ಲ, ಡಾಕ್ಟರ್ ಕೂಡ ಅನ್ನತಕ್ಕಂಥದ್ದು, ನಮ್ಮ ಕೈ ಮೀರಿಬಿಟ್ಟಿದೆ ಅನ್ನತಕ್ಕಂಥದ್ದಾದಾಗ ನಮ್ಮ ವೈದ್ಯ ನಂಜುಂಡೇಶ್ವರ ಕ್ಷೇತ್ರ, ನಿಮ್ಮ ಜನ್ಮ ನಕ್ಷತ್ರ ಇದ್ದ ದಿನ, ಪ್ರತಿ ತಿಂಗಳು ನಿಮ್ಮ ಹೆಸರಿಗೆ ಒಂದು ನಕ್ಷತ್ರ ಇದೆ, ಆ ನಕ್ಷತ್ರದ ದಿನದಂದು ಬಂದು ಸ್ವಾಮಿ ಆ ಪುಷ್ಕರಣಿ ಕ್ಷೇತ್ರದಲ್ಲಿ ಕಪಿಲಾ ನದಿ ತೀರದಲ್ಲಿ ಇಳ್ಕೊಂಡು ಬೆಳಿಗ್ಗೆ ಎದ್ದು ನದಿ ಸ್ನಾನ, ಸ್ವಾಮಿಯ ದರ್ಶನ ಮಾಡಿಕೊಂಡರೆ ಈ ವೈದ್ಯ ಅಲ್ಲ, ಯಾವ ವೈದ್ಯರಿಂದಲೂ ಗುಣಪಡಿಸಲಾಗದಂತ ಎಷ್ಟೋ ಕಾಯಿಲೆಗಳಿಗೆ ಮಿರಾಕಲ್ಸ್ ನಡೆದಿರ್ತಕ್ಕಂಥ ಒಂದು ವಿಚಿತ್ರ ವಿಸ್ಮಯಗಳು ನಡೆದಿರ್ತಕ್ಕಂಥ ಇತಿಹಾಸವಿರುವ ನಮ್ಮ ಕ್ಷೇತ್ರ. ಅದೇ ಟಿಪ್ಪು ಸುಲ್ತಾನ್ ಅಲ್ಲಿ ಬರ್ದಿರ್ತಕ್ಕಂಥದ್ದು, ಮರಗದ ಪಚ್ಚಲಿಂಗೆ ನಿರ್ಮಾಣ ಮಾಡಿ, ನೀನು ನಂಜುಂಡೇಶ್ವರನಲ್ಲಪ್ಪ, ನೀನು ಸಾದಾಸೀದಾ ಈಶ್ವರ ಅಲ್ಲ, ನೀನು ಹಕೀಮ್ ನಂಜುಂಡ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಉರ್ದೂನಲ್ಲಿ, ಮುಸ್ಲಿಮ್ಸ್ನಲ್ಲಿ ಹಕೀಮ್ ಅಂತ ಹೇಳಿದ್ರೆ ಡಾಕ್ಟ್ರು ಅಂತ, ನೀನು ದೊಡ್ಡ ಡಾಕ್ಟ್ರಪ್ಪ ಅಂತ ಹೇಳಿ ಆ ಸ್ವಾಮಿಯ ಸೇವೆಗೆ ನಿಂತಿರ್ತಕ್ಕಂಥ ಒಂದು ಮುಸ್ಲಿಮ್ದವ್ರೆ. ನೆನ್ಪಿಟ್ಕೊಳ್ಳಿ, ಭಗವಂತನ ಬಳಿ ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ, ನಮ್ಮ ಸನಾತನ ದೇಶದಲ್ಲಿಲ್ಲ. ಸನಾತನ ಅಂದ್ರೆ ಎಂದಿಗೂ ಅಳಿಯದ್ದು, ಅದರ ಹಿಂದೆ ನಮಗ್ ಗೊತ್ತಿಲ್ಲ, ಅದು ಮುಂದಕ್ಕೂ ನಮಗ್ ಗೊತ್ತಿಲ್ಲ, ಆಕಾಶ ಗಂಗೆ ಅದು ಅಂತ ಹೇಳ್ತೇವೆ ನಮ್ಮ ಸನಾತನ ಹಿಂದೂ ಧರ್ಮ. ಅಂತ ವಿಸ್ಮಯ ಕ್ಷೇತ್ರ. ಅಂಥದ್ದೇ ಇನ್ನೊಂದು ಕ್ಷೇತ್ರ ಗೋಕರ್ಣ ಕ್ಷೇತ್ರ. ಪರಮಶಿವ, ಸದಾಶಿವ ಅಂತ ಹೇಳೋದು ಅದಕ್ಕೆ. ಭಕ್ತರಿಗೋಸ್ಕರ ತನ್ನನ್ನೇ ಕೊಟ್ಬಿಡ್ತಾನಪ್ಪ. ಅಂತ ಒಂದು ಶಿವನಷ್ಟು ಆ ಒಂದು ಮುಗ್ಧ ಇನ್ಯಾರೂ ಇಲ್ಲ. ಬೋಳಾಶಂಕರ ಅಂತ ಕರೆಯೋದು ಶಿವನನ್ನೇ. ಅಂದ್ರೆ ಅವನು ಮಗುವಿನಿಗಿಂತಲೂ ಮುಗ್ಧ. ನನ್ನನ್ನೇ ತಗೊಂಡು ಹೋಗಿ ಬರ್ತೀನಿ. ತನ್ನ ಹೆಂಡತಿನ ಕೇಳಿದು, ಆಯ್ತು ಅಸ್ತು. ಆತ್ಮಲಿಂಗವನ್ನೇ ಕೇಳಿದ ರಾವಣ, ತಗೊಂಡು ಹೋಗು ಅಂತ ಒಂದು ಪರಮಶಿವನ, ಆ ಪರಶಿವನ ಬೋಳಾಶಂಕರನ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗಿರುವ ಕ್ಷೇತ್ರವೇ ಗೋಕರ್ಣ ಕ್ಷೇತ್ರ. ಪಿತೃಗಳಿಗೆ ತರ್ಪಣ ಬಿಡುವಂತ ಮಹಾಪುಣ್ಯ ಕ್ಷೇತ್ರ. ಯಾರಿಗಾದ್ರೂ ಮಕ್ಕಳು ಸಿದ್ಧಿ ಬುದ್ಧಿ ಬೆಳೀತಿಲ್ಲ, ಜಾತಕದಲ್ಲಿ ಪಿತೃಶಾಪವಿದೆ, ಶನಿ ರಾಹು ಶನಿ ಕೇತು ಈ ರೀತಿ ಇದ್ದಾಗ ಯಾವುದೋ ಕೆಲವೊಂದು ಅನಾಹುತ ಅವಘಡದ ಸಾವುಗಳು ಕುಟುಂಬದಲ್ಲಾಗಿ ಕೆಲವರ ಮೇಲೆ ಕಾಲಾನುಕ್ರಮದಲ್ಲಿ ಹಿಂಗೆ ಕಾಯ್ತಿರ್ತವಂತೆ. ಕರ್ಮ ಹೇಗೆ ಕಾಯ್ತಿರುತ್ತೋ ಹಾಗೆ ಪಿತೃಶಾಪಗಳು ಕೂಡ ಒಬ್ಬರ ಮೇಲೆ ಆವಾಹಿಸಬೇಕು. ಎಲ್ರ ಮೇಲೂ ಬೀಳೋಲ್ಲ.
ಕೆಲವು ಜಾತಕಗಳ ಮೇಲೆ ಪ್ರಭಾವ ಬೀರಿ, ನಾನು ಆ ಥರ ಜಾತಕ ಕೇಳೋಗಿ ಎಷ್ಟೋ ಜನ ಹೇಳಿದ್ದಾರೆ, ಹೌದು ಗುರುಗಳಾಗಿದೆ, ನಿಮ್ಮ ಮನೆಯಲ್ಲಿ ಅಚಾತುರ್ಯ ಸಾವಾಗಿದೆ, ನೀ ಜಾತಕದಲ್ಲಿದೆ, ಈ ಮಗು ಮೇಲೆ ಅದಕ್ಕೆ ಏಳಿಗೆ ಆಗೋದಿಲ್ಲ, ಕಟ್ಟಿ ಹಾಕಿದೆ, ಹೋಗಿ ಈ ಥರ ಮಾಡ್ಕೊ ಬನ್ನಿ ಅಂತ ಹೇಳ್ತೇನೆ. ಅಂಥದ್ದೊಂದು ಕ್ಷೇತ್ರ ಗೋಕರ್ಣ ದರ್ಶನ ಕ್ಷೇತ್ರ. ನಿಮ್ಮ ಮಕ್ಕಳು ಏಳಿಗೆ ಆಗ್ತಿಲ್ಲ, ಬೆಳವಣಿಗೆ ಆಗ್ತಿಲ್ಲ, ಕಷ್ಟಪಡ್ತಿದ್ದಾರೆ, ಅಲ್ಲೇ ಇದ್ದಾರೆ, ಕಷ್ಟಪಡ್ತಿದ್ದಾರೆ, ಆ ವಿದ್ಯೆ ಪಾಪ ಅವರ ಹಿಡಿತಕ್ಕೆ ಬರ್ತಿಲ್ಲ, ಓದ್ತಿದ್ದಾರೆ 70, 80, ಅದಕ್ಕೆ ತಕ್ಕಂಥ ಕೆಲ್ಸಕ್ಕೆ ತಕ್ಕಂಥ ಗೌರವ ಅನ್ನತಕ್ಕಂಥದ್ದು, ಒಳ್ಳೆ ಸಂತಾನವಾಗ್ತಿಲ್ಲ, ಆ ಸಂತಾನಕ್ಕೆ ಒಳ್ಳೆ ಹೆಸರು ಬರ್ತಿಲ್ಲ, ಏನೋ ಎತ್ತು ಬಿಟ್ಟಿದ್ದೀಯಾ ದಂಡಪಿಂಡಗಳ ತರ ಅಂತೆಲ್ಲ ನಾವು ಕೇಳ್ತಿರ್ತೇವೆ ಮಕ್ಕಳು. ಅಂತ ಒಂದು ಸಂದರ್ಭದಲ್ಲಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಆ ಪೂರ್ಣ ವಿನಾಯಕ ನಿಂತು ತನ್ನ ತಂದೆಯ ಆತ್ಮಲಿಂಗವನ್ನ ನಿಲ್ಲಿಸಿಕೊಟ್ಟಂತ ಮಹಾ ಶಕ್ತಿಶಾಲಿ ಲಿಂಗ ದರ್ಶನ, ಗೋಕರ್ಣ ದರ್ಶನ. ಬರೀ ಆ ಗೋಪುರ ನೋಡೋದೇ ಒಂದು ಅಂದ ಮಕ್ಕಳೇ. ಯುಗ ಯುಗಾಂತರಗಳಿಗೆ ಸಾಕ್ಷಿಗಳಿದ್ದಾವೆ ಎಷ್ಟೋ, ಗೊತ್ತಿಲ್ಲ. ಶಿವನ ಬಗ್ಗೆ ಮಾತಾಡ್ತಾ, ಶಿವಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಎಂದಿಗೂ ನಿಲ್ಲದ್ದು, ಎಂದಿಗೂ ಇದು ಇಲ್ಲವೇ ಇಲ್ಲ ಅನ್ನತಕ್ಕಂಥದ್ದು, ಕಂಪ್ಲೀಟ್ ಆಗ್ಲಿಕ್ಕೆ ಆಗೋಲ್ಲ ಅಂತ ನಿರಂತರ ಅನ್ನತಕ್ಕಂಥ ಒಂದು ಶಿವ ಸಾಹಿತ್ಯ, ಶಿವಶಕ್ತಿ, ಶಿವಲಾಲಿತ್ಯ, ಬೋಳಾಶಂಕರ. ಅಮ್ಮನಿಗಿಂತಲೂ ಪ್ರೀತಿ ನಮ್ಮ ಮೇಲೆ. ಶಿವನ ಬಳಿ ಹೋಗಿ ಕುತ್ಕೊಬಿಟ್ರೆ ಸಾಕು, ಅಯ್ಯ ನನಗೆ ಗೊತ್ತಿಲ್ಲ ಸಾಕು. ಅಂಥದ್ದೊಂದು ವಿಸ್ಮಯಕಾರಿ ಕ್ಷೇತ್ರಗಳ ಪ್ರಭಾವಗಳು. ಅಂಥದ್ದೇ ಇನ್ನೊಂದು ಕ್ಷೇತ್ರವಿದೆ, ಬೆಂಗಳೂರಲ್ಲಿದೆ. ಶಂಕರಾಚಾರ್ಯರು ಆ ಕೇರಳದ ಕಾಲಡಿಯಿಂದ ನಡ್ಕೊಂಡು ಬರ್ತಾ ಅಮ್ಮನವರ ಆ ಒಂದು ಶ್ರೀಚಕ್ರ ಪ್ರತಿಷ್ಠಾಪಿತ ಒಂದು ಬಹು ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮ ನಿರ್ಮಿತ ಕ್ಷೇತ್ರ ಒಂದಿದೆ, ಹಲಸೂರಿನ ಸೋಮೇಶ್ವರ ಕ್ಷೇತ್ರ ಅನ್ನತಕ್ಕಂಥದ್ದು. ಬ್ರಹ್ಮ ಸಿಕ್ಕಿದ್ದಾನೆ ಅಲ್ಲಿ. ಬೆಂಗಳೂರಲ್ಲಿ 3000 ಅಡಿ ಆಗಿದ್ರು ನೀರು ಸಿಗಲ್ಲ. 150 ಅಡಿಗೆ ಅಲ್ಲೊಂದು ಕಲ್ಯಾಣಿ, ನೀವು ನಂಬಲ್ಲ. ಅದಕ್ಕೆ ಇವತ್ತು ನಾವು ಎಷ್ಟೋ ಧನ್ಯವಾದ ಹೇಳಬೇಕು. ಅಷ್ಟಮಂಗಳವನ್ನ ಹಾಕಿಸಿ ಇಲ್ಲೊಂದು ಕಲ್ಯಾಣಿ ಇತ್ತು, ಅದಕ್ಕೆ ಮುಚ್ಚಿಬಿಟ್ಟಿದ್ದಾರೆ. ಅದು ಮತ್ತೆ ಆದ್ರೆ ಈ ಸ್ಥಳಕ್ಕೆ ಮತ್ತಷ್ಟು ಸ್ಥಳ ಪುರಾಣ, ಸ್ಥಳ ಶಕ್ತಿ ಬರುತ್ತೆ ಅಂತ ಅವತ್ತಿನ ಒಬ್ಬ ಬಹುದೊಡ್ಡ ಮಹಿಳಾ ಮಂತ್ರಿಯಾಗಿದ್ದಂಥವರ ಹತ್ರ ಅದೊಂದು ಹೋಗುತ್ತೆ. ಸರಿ ಆಯ್ತು ಅಂತ ಬಂದು ಆ ತಾಯಿ ಜೀವ ನಿಂತು ಅಷ್ಟಮಂಗಳ ಹಾಕ್ಸಿ ಸರಿ ನೋಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ನಂಬ್ತೀರಾ? ಬರೀ ಒಂದು 100-150 ಅಡಿಗೆಲ್ಲ ಚಿಮ್ಮಿ ಕಲ್ಯಾಣಿ ನೀರು ಬಂದಿದೆ. ಇವತ್ತಿಗೂ ಆ ಕಲ್ಯಾಣಿ ಇದೆ. ಮೊನ್ನೆ ನಡೆದಿರೋದು ಇದೊಂದು 6-7 ವರ್ಷಗಳ ಬಾಬತ್ತಿನಲ್ಲಿ. ಯಾರೂ ಅಲ್ಲ, ಮಹಿಳಾ ಮಂತ್ರಿ ಶ್ರೀ ಶೋಭಾ ಕರಂದ್ಲಾಜೆ ಅವರ ತಾಯಿ ಜೀವ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳ್ಬೇಕು ನಿಮಗೆ ಗೊತ್ತಿಲ್ಲ. ದೇವಸ್ಥಾನಗಳ ಪುನರುಜ್ಜೀವನ, ಕಲ್ಯಾಣಿಗಳ ಪುನರುಜ್ಜೀವನ ಸಾಮಾನ್ಯದ ಮಾತಲ್ಲ, ಎಲ್ಲರ ಕೈಯಲ್ಲೂ ಆಗೋಲ್ಲ. ನನಗೆ ಇವತ್ತಿಗೂ ನೆನಪಿದೆ, ಆನೇಕಲ್ಲು ಯಾವುದೋ ಒಂದು ಕಾರ್ಯನಿಮಿತ್ತ ಹೋಗುವಾಗ ಹಸುರ ಸಂಧ್ಯಾ ಕಾಲ, ಎಲ್ಲೋ ಒಂದು ಸಣ್ಣ ಒಂದು ಗಾಡಿ ನಿಲ್ಲಿಸ್ಕೊಂಡು, ಏನೋ ಇದು ಇಲ್ಲೊಂಥರ ಏನೋ ಗಾಳಿ ಚೇಷ್ಟೆ ನಡೀತಿದೆ, ಒಂಥರ ಪ್ರಕೃತಿಯಲ್ಲಿ ಒಂದು ಸಣ್ಣ ಎಳೆದಾಟ ಅಂತ ಹೇಳಿ ನಿಲ್ಲಿಸಿ, ಕೆಲವೆಲ್ಲ ಇಲ್ಲಿ ಏನೋ ನಡೀತಿದೆ ಅಂತ ನೋಡಿದ್ರೆ ಅಲ್ಲೊಂದು ದೇವಸ್ಥಾನ. ಯಾರಯ್ಯ ಈ ದೇವಸ್ಥಾನ ಕಟ್ಟಿಸಿದ್ದು ಅಂದೆ. ಅಲ್ಲೇ ಇಬ್ರು ಇಲ್ಲಿ ನಿಂತಿದ್ರು. ಯಾಕೆ ಸ್ವಾಮಿ ಅಂದ್ರು. ಈ ದೇವಸ್ಥಾನ ಕಟ್ಟಿಸಿದ ಮನುಷ್ಯ ಇದ್ದಾನ ಬದುಕಿದ್ದಾನ ಅಂದಿದ್ದಷ್ಟೇ. ಸ್ವಾಮಿ ಒಂದು 5 ನಿಮಿಷ ಇರಿ ಅಂತ ಫೋನ್ ಮಾಡ್ತಾರೆ. ಆ ಪುಣ್ಯಾತ್ಮ ಬಹುದೊಡ್ಡ ವ್ಯಕ್ತಿ ಓಡ್ ಬರ್ತಾರೆ, ಮನೆ ಕರ್ಕೊಂಡು ಬಂದ್ಬಿಡಿ ಅಂತಾರೆ. ನಾನು ಎಲ್ಲೋ ಬೇರೆ ಕಾರ್ಯಕ್ಕೆ ಹೋಗ್ತಿದ್ದೇನೆ ಬಿಡಿ. ಇಲ್ಲ ಅದೆಷ್ಟು ಖರ್ಚಾದ್ರು ಸರ್, ಅದೇನಾದ್ರು ಸರ್, ನೀವು ಬರ್ಲೇಬೇಕಂತ. ಅಯ್ಯೋ ನನ್ನ ಪಾಡಿಗೆ ನಾನು ಇದ್ದವನೇ. ಇಲ್ಲ, ಇಲ್ಲೊಂದು ನೀವು ಹೇಳಿದ ಮಾತು ನಡೆದಿದೆ. ಈ ಆಲಯ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟವರ ಕುಟುಂಬದಲ್ಲೊಂದು ಬಿರುಗಾಳಿ ತಟ್ಟಿದೆ, ನೀವು ಬರಲೇಬೇಕು ಅಂತ ಕರ್ಕೊಂಡು ಹೋದ್ರು. ನಾನು ಯಾವುದೋ ಕಾರ್ಯ ನಿಮಿತ್ತ ಹೋಗಿದ್ದಂಥ ಸಂದರ್ಭ ಆ ಕಡೆ. ಆ ಪುಣ್ಯಾತ್ಮ ಬದುಕಿರೋದೇ ಹೆಚ್ಚು. ಸಣ್ಣ ಒಂದು ಆಪರೇಷನ್ಗೆ ಅಂತ ಹೋಗಿರೋದು
ಮಲ್ಟಿಪಲ್ ಸುಮ್ಮನೆ ಅಲ್ಲ. ಒಂದು ಆಲಯ ನಿರ್ಮಾಣದ ವಿಚಾರದಲ್ಲಿ ಕೈ ಇಡುವಾಗ ಕಲ್ಯಾಣಿ ಯಾರೋ ಭಾಗವತೋತ್ತಮ ಬರಬೇಕು, ಸುಮ್ಮನೆ ಏನೋ ಮಾಡಿಬಿಡ್ತೀವಿ ಹೆಸರಿಗೋಸ್ಕರ, ಇನ್ನೊಂದಕ್ಕೋಸ್ಕರ. ಅದರ ಹಿಂದುಗಡೆ ತುಂಬಾ ದೊಡ್ಡ ಸದುದ್ದೇಶವಿರಬೇಕು, ತಪಸ್ಸಿರಬೇಕು, ಇಂಥವ್ರ ಕೈಯಿಂದ ಆಗಬೇಕು ಅನ್ನೋದಿರುತ್ತೆ. ಯಾರಾದ್ರೇನು, ನಮ್ಮ ಶೋಭಾ ಮೇಡಮ್ ಅಂತಲ್ಲ, ಯಾವ ಮೇಡಮ್ ಆದ್ರೂ ಅಷ್ಟೇ, ಯಾವ ಸರ್ ಆದ್ರೂ ಅಷ್ಟೇ, ಒಂದು ಆಲಯ ನಿರ್ಮಾಣ ನಿಂತ್ಕೊಳ್ಳೋದು, ಅದಕ್ಕೊಂದು ರಕ್ಷಣೆ ಕೊಡೋದು ದೇವರ ಸುದ್ದಿಗೆ ಹೋಗಬಾರದು. ನೆನಪಿಟ್ಟುಕೊಳ್ಳಿ, ದೇವರ ಸುದ್ದಿಗೆ ಹೋಗಬಾರದು. ಇವತ್ತಿಗೆ ಬಲವುಂಟು, ನೆನಪಿಟ್ಟುಕೊಳ್ಳಿ. ಬರೀ ರಸ್ತೆ ಅಗಲ ಮಾಡೋಕ್ ಹೋಗಿ ಅಲ್ಲಿರೋ ಆಲಯಕ್ಕೆ ಒಬ್ಬ ಬಹುದೊಡ್ಡ ವ್ಯಕ್ತಿ ಮಾಡಿದಂತ ಎಡವಟ್ಟು ಏನೇನೆಲ್ಲ ನಡೀತು ನನಗ್ ಗೊತ್ತಿದೆ. ಅಧಿಕಾರ ಹೋಯ್ತು, ಹೆಸರು ಹೋಯ್ತು, ದುಡ್ಡು ಹೋಯ್ತು, ಜೈಲಿಗೆ ಹೋದ್ರು, ಒಂದ ಎರಡ, ಜಾಗ್ರತೆ ಅಂತಾನೆ ಹೇಳ್ತಾರೆ. ಅಂತ ಒಂದು ಬೋಳಾಶಂಕರ ಸದಾಶಿವ ಶಿವಯ್ಯನ ಹತ್ರ ಮಾತ್ರವೇ ನೀವ್ ಏನನ್ನು ಕೇಳಿದ್ರು ಕೊಡ್ತಾನೆ. ಭಕ್ತಿಯಿಂದ ಕೇಳಬೇಕು, ಹೃದಯಾಂತರಾಳದಿಂದ ಕೇಳಬೇಕು. ಶಿವ 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 ಸದಾ ಅಂತೀರಿ. ಮಲ್ಕೊಳ್ಳುವಾಗ ಅಂದ್ಕೊಂಡು ನೋಡಿ, ನೀವು ನಿದ್ದೆ ಬರದವರಿಗೂ ನಿದ್ದೆ ಬರೆಸ್ತಾನೆ, ನೆಮ್ಮದಿ ಇಲ್ಲದವರಿಗೂ ನೆಮ್ಮದಿ ಬರೆಸ್ತಾನೆ, ಸಮಾಧಾನವಿಲ್ಲದವರಿಗೂ ಸಮಾಧಾನ ತರಿಸ್ತಾನೆ ನನ್ನ ಬೋಳಾಶಂಕರ ಶಿವಯ್ಯ. ಹೌದು, ಸಮಾಧಾನ, ಪರಿಪೂರ್ಣ ತೃಪ್ತಿ. ಓಂ ನಮಃ ಶಿವಾಯ ಅನ್ನತಕ್ಕಂಥ ಆ ಒಂದು ಅಷ್ಟಾಕ್ಷರಿ ಮಂತ್ರವಿದೆಯಲ್ಲ, ಶಿವಪಂಚಾಕ್ಷರಿ ಮಂತ್ರ ಸಾಮಾನ್ಯ ಮಂತ್ರವಲ್ಲ. ಪ್ರತಿಯೊಂದಕ್ಕೂ ಓಂ ನಮಃ ಶಿವಾಯ. ಒಳ್ಳೇದಾಯ್ತು ಓಂ ನಮಃ ಶಿವಾಯ, ತೊಂದರೆ ಆಯ್ತು ಓಂ ನಮಃ ಶಿವಾಯ, ಕೆಟ್ಟದಾಯ್ತು ಓಂ ನಮಃ ಶಿವಾಯ. ನಿನಗ್ ಗೊತ್ತಿಲ್ಲದ ಶಿವ, ನೀನು ನುಂಗಿದ ವಿಷಕ್ಕಿಂತಲ್ಲ, ಶಿವನಿಗಿಂತ ಬಿಳುಪಿರತಕ್ಕಂಥದ್ದು ಲೋಕದಲ್ಲಿ ಯಾವುದೂ ಇಲ್ಲ. ಶಿವನಷ್ಟು ಬೆಳಗಿರೋ ಅಷ್ಟು ಒಂದು ವಸ್ತು ಯಾವುದೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಶಿವನನ್ನ ನಾವು ನೀಲಾಶಂಕರ, ಕೃಷ್ಣಶಂಕರ ಏನೇನೋ ಅನ್ಕೋಬಿಟ್ಟಿದೇವಲ್ಲ. ಶಿವನಷ್ಟು ಬಿಳುಪು ಇನ್ಯಾರೂ ಇಲ್ಲ. ಅದಕ್ಕೆ ಹಿಮಾಲಯವೇ ಆತನ ವಾಸಸ್ಥಳ. ಹಿಮಾಲಯ ನೋಡಿದ್ರೆ ಬೆಳ್ಳಗಿದೆಯಲ್ಲಪ್ಪ, ಅದೇ ಶಿವ. ಆಯ್ತು, ತುಂಬಾ ತೃಪ್ತಿ ಆಗ್ಬೇಕು, ಇದ್ದುದ್ರಲ್ಲಿ ತೃಪ್ತಿ ಆಗಿರ್ಬೇಕು, ಇದ್ದುದ್ರಲ್ಲಿ ಸಮಾಧಾನ ಪಡ್ಬೇಕು, ಇದ್ದುದ್ರಲ್ಲಿ ನೆಮ್ಮದಿಯಾಗಿರ್ಬೇಕು. ನೀನು ಕೊಟ್ಟಷ್ಟು ಶಿವ, ನೀನು ಇಟ್ಟಷ್ಟು ಶಿವ, ನೀನು ತೆಗೆದುಕೊಂಡು ಹೋದಷ್ಟು ಶಿವ. ಕೊಟ್ಟವನವನೇ ಅಲ್ವಾ, ನಿಲ್ಲಿಸ್ತವನವನೇ ಅಲ್ವಾ, ತಗೊಂಡು ಹೋಗ್ತಿರೋದು ಅವನೇ ಶಿವ. ಈ ಮೂರನ್ನು ಅಂದ್ಕೊಬಿಟ್ರೆ ನಮಗೆ ದುಃಖ ಬರೋಲ್ಲ, ತುಂಬಾ ಒತ್ತಡ ಬರೋಲ್ಲ, ಸಮಾಧಾನವಾಗಿರ್ತೇವೆ. ಕೊಟ್ಟಷ್ಟು ಇಟ್ಟಷ್ಟು ತೆಗೆದುಕೊಂಡು ಹೋದಷ್ಟು ಶಿವ ಅಂತ. ಸಾಕು ಶಿವ, ಎಲ್ಲ ನೀನೇ ಶಿವ, ಜಗವೆಲ್ಲ ನೀನೇ ಶಿವ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶಿವರಾತ್ರಿಯ ದಿನ ಬಹು ವಿಶೇಷವಾಗಿ ಎಲ್ಲರೂ ಕಾಯ್ತಿರ್ತೀರಿ, ಇವತ್ತಿನ ಭವಿಷ್ಯ ಹೇಗಿದೆ, ಈ ಶಿವರಾತ್ರಿಯ ಭವಿಷ್ಯ ಹೇಗಿದೆ. ಶಿವರಾತ್ರಿಯಿಂದ ಯುಗಾದಿಯವರೆಗೂ ಈ ಭವಿಷ್ಯವನ್ನು ತಗೋಬರ್ತೇನೆ. ಮುಖ್ಯವಾಗಿ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಭೂಮಿ, ಮನೆ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಭಾವ. ದಿಢೀರ್ ದುಡ್ಡು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭಗಳುಂಟು. ಎಚ್ಚರಿಕೆ. ದಿಢೀರ್ ವ್ಯಾಪಾರ, ದಿಢೀರ್ ದುಡ್ಡು, ದಿಢೀರ್ ಇನ್ವೆಸ್ಟ್ಮೆಂಟು ಅನ್ನತಕ್ಕಂಥದ್ದು ಬೇಡ. ಒಂದು ಒಳ್ಳೆ ಮನೆಯಲ್ಲಿ ಅಲಂಕಾರಿಕ ವಸ್ತು, ಬಂಗಾರ, ಈ ಥರದ್ದು ನೋಡೋದು, ಮನೆಯಲ್ಲಿ ಸ್ತ್ರೀ ಸುಖ, ಪ್ರಣಯ ಸುಖ, ಮದುವೆ ಸುಖ, ಕುಟುಂಬ ಸುಖ, ಮದುವೆ ಮಾತುಗಳೇನಾದರೂ, ದೊಡ್ಡ ದೊಡ್ಡ ಯೋಜನೆಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ಇರತಕ್ಕಂಥವರಿಗೆ ಪೂರ್ಣ ಶಿವರಾತ್ರಿಯ
ಈ ಶಿವಮಾಸದ ಒಂದು ಶಕ್ತಿ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಕಲಾಸ್ಥಾನದಲ್ಲಿರತಕ್ಕಂಥವರಿಗೆ ಕುಂಭದ್ರೋಣ ಮಳೆ. ಕಲಾವಿದರಾಗಿದ್ದೀರಿ, ಆಯಿಲು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಈವೆಂಟ್ ಮ್ಯಾನೇಜ್ಮೆಂಟು, ಟ್ರಾವೆಲ್ಸು, ಟೂರ್ಸು, ವಾಹನ, ಬಂಗಾರ, ಬೆಳ್ಳಿ, ರಾಜಕೀಯ ಹುಡ್ಕೊಂಡು ಬರುತ್ತೆ ಹೋಗಿ. ಈ ಒಂದು ತಿಂಗಳಿದೆಯಲ್ಲ, ಶಿವರಾತ್ರಿಯಿಂದ ಯುಗಾದಿವರೆಗೂ ಕುಂಭದ್ರೋಣ ಮಳೆ ನಿಮಗೆ. ಒಂದು ಸ್ವಲ್ಪ ಬಂಗಾರ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು ಇದೆ. ಅಧಿಕಾರ ಪ್ರಾಪ್ತಿ ಯೋಗ, ರಾಜಕೀಯದಲ್ಲಿರತಕ್ಕಂಥವರಿಗೆ, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಲೇವಾದೇವಿ, ಫೈನಾನ್ಸು ತುಂಬ ಅದ್ಭುತವಾಗಿದೆ. ತಂದೆಯ ಸಹಕಾರ, ಹಿರಿಯರ ಸಹಕಾರ, ಹಿರಿಯರ ವ್ಯಾಪಾರ ವ್ಯವಹಾರ ಮುಂದುವರ್ಸ್ಕೊಂಡು ಬರ್ತಿದ್ದೀರಾ. ಅದ್ಭುತ ಪ್ರಗತಿ ಆಗತಕ್ಕಂಥ ಒಂದು ಮಾಸವಾಗಿರುತ್ತೆ ಶಿವಮಾಸ. ಇನ್ನು ಮಿಥುನ ರಾಶಿ, ನಿಮಗೂ ಅಷ್ಟೆ ಚೆನ್ನಾಗಿದೆ. ಸ್ವಲ್ಪ ಪರಿಶ್ರಮ ಪಡಬೇಕಷ್ಟೆ. ತೊಂದರೆಗಳೇನೂ ಇಲ್ಲ, ದೊಡ್ಡ ತೊಂದರೆಗಳೇನಿಲ್ಲ. ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೋಗ್ಬೇಡಿ. ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿ, ಇವೆರಡೂ ಮಾಡಬೇಡಿ. ಗೊತ್ತಿಲ್ಲದ ವ್ಯಾಪಾರ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿಗಳು, ದಿಢೀರ್ ಲಾಭ, ಈ ಮೂರನ್ನ ನೀವು ಸ್ವಲ್ಪ ನಿಯಂತ್ರಿಸ್ಕೊಂಡ್ರಿ ಅಂದ್ರೆ ಈ ಶಿವಮಾಸ ಮಹಾಮಾಸವಾಗಿ ನಿರ್ಮಾಣ ಆಗತಕ್ಕಂಥದ್ದಾಗುತ್ತೆ. ಒಂದು ಭೂಮಿ, ಮನೆ ತಗೊಳ್ಳೋದು, ಮಾರೋದು, ಕೆಲವೊಂದು ಚಿಕ್ಕಗಳು ಒದ್ದಾಟಗಳು ಇದ್ದಾವೆ. ನಿಧಾನ ಆಗುತ್ತೆ, ನಿಧಾನ ಇರಲಿ, ತೊಂದರೆ ಏನಿಲ್ಲ. ಸ್ವಲ್ಪ ದಿನ ತಡೆದುಕೊಳ್ಳೋಣ, ದುಡುಕ್ತಕ್ಕಂಥದ್ದು ಬೇಡ. ಈ ಶಿವಮಾಸ ಕುಂಭದ್ರೋಣ ಮಳೆ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಇವೆಲ್ಲವನ್ನು ನೋಡ್ತೀರಿ. ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಪೊಲೀಸು, ಲಾಯರು, ಟೆಕ್ ಹೆಡ್ಡು, ಮ್ಯಾನೇಜ್ಮೆಂಟು, ಅಡ್ವರ್ಟೈಸಿಂಗ್ ಏಜೆನ್ಸಿ, ಕಮ್ಯುನಿಕೇಷನ್ಸ್, ಮೀಡಿಯಾ, ಮಾಧ್ಯಮ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಶಿವಮಾಸ ನಿಮಗೆ ಕುಜ ಉಚ್ಚಂಗತ ಏನು ಬೇಕು, ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ತೊಂದರೆಗಳೇನಿಲ್ಲ. ಅನಪೇಕ್ಷಿತ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. ಒಂದು ಭೂಮಿಯ ವಿಚಾರದಲ್ಲಿ, ಶುಭ ಕಾರ್ಯದ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಾ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಎಲೆಕ್ಟ್ರಿಕಲ್ ಇಲಾಖೆ, ಆಮೇಲೆ ಈ ಕನ್ಸ್ಟ್ರಕ್ಷನ್ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಬೆಂಕಿಗೆ ಸಂಬಂಧಪಟ್ಟಂತ ಉತ್ಪನ್ನಗಳು, ಕಟ್ಟಡ ಕಾಮಗಾರಿಗೆ ಸಂಬಂಧಪಟ್ಟಂತ ಉತ್ಪನ್ನಗಳ ಮಾರಾಟ, ತಗೊಳ್ಳೋದು, ಆಮದು, ರಫ್ತು, ಇವುಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರ, ಉದ್ಯೋಗ ಈ ಶಿವಮಾಸ ಕುಂಭದ್ರೋಣ ಮಳೆಯಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ ಈ ಶಿವಮಾಸ. ಶುಭ ಕಾರ್ಯಗಳು, ಅದರಲ್ಲೂ ಈ ಮದುವೆ ಹಾಗೂ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವೃತ್ತಿ, ಅಲಂಕಾರಿಕ, ಉಪ್ಪ, ಓರಣ, ಹಣ್ಣು, ತರಕಾರಿ, ಈ ಹೋಟೆಲು, ಬೇಕರಿ, ಹೂವು, ಇವುಗಳಿಗೆ ಬಂಗಾರ, ಬೆಳ್ಳಿ, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ ಬಿಟ್ಟರೆ, ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಆಮೇಲೆ ತುಂಬ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್, ಇಂಟೀರಿಯರ್ ಪ್ರಾಜೆಕ್ಟ್ಸ್, ದೊಡ್ಡ ದೊಡ್ಡ ಫರ್ನಿಚರ್ ಶೋರೂಮ್ಸ್ ಇಟ್ಕೊಂಡಿದ್ದೀರಾ, ಬೋಟಿಕ್ ಇಟ್ಕೊಂಡಿದ್ದೀರಾ, ಬಟ್ಟೆ, ಹೂವು, ತುಂಬ ದೊಡ್ಡದು ಮಾಡ್ತಿದ್ದೀರಿ, ಚೆನ್ನಾಗಿದೆ. ಟ್ರೇಡಿಂಗ್ ಅಲ್ಲಿ ಸ್ವಲ್ಪ ಹುಷಾರಿರಿ. ಆಕಸ್ಮಿಕ ಧನಲಾಭಗಳುಂಟು. ಮನೆಯಲ್ಲಿ ಮದುವೆ ಕಾರ್ಯ, ಪ್ರೀತಿ, ಮುರಿದು ಹೋದ ಕುಟುಂಬ, ಮುರಿದು ಹೋದ ಮದುವೆ, ಮರಳಿ ಕಟ್ಟುವಂತ ಯೋಗ, ಮರಳಿ ಅಧಿಕಾರ ಪಡೆಯುವಂತ ಯೋಗ, ಗೌರವ ಪಡೆಯುವಂತ ಯೋಗ. ಈ ಮಾಸ ನಿಮಗೊಂದು ಅದೃಷ್ಟ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರತಕ್ಕಂಥದ್ದಾಗುತ್ತೆ ಈ ಶಿವಮಾಸ. ಇನ್ನು ಕನ್ಯಾ ರಾಶಿ, ಸ್ವಲ್ಪ ಆತರ ಪಡಬೇಡಿ, ನಂಬಬೇಡಿ. ಗೊತ್ತಿಲ್ಲದ ವ್ಯಕ್ತಿ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವಿದ್ಯೆ, ಗೊತ್ತಿಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಬುಧ ಏನ್ ಗೊತ್ತರ, ರಾಹು ಜೊತೆ ಸೇರಿದಾಗ ವಿಪರೀತ ದುಡುಕಿಸ್ಬಿಡ್ತಾನೆ. ಅದೊಂದನ್ನು ನೋಡ್ಕೊಳ್ಳಿ. ಮುತ್ತು ಮಾಣಿಕ್ಯ ಆಭರಣ ಅಲಂಕಾರ ವಸ್ತ್ರ ವೈಢೂರ್ಯಗಳನ್ನು ಧರಿಸುವಿರಿ, ಪಡೆಯುವಿರಿ. ಅಂಥದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ವ್ಯಾಪಾರ, ವ್ಯವಹಾರ, ಹಣ್ಣು,
ಈ ಒಂದು ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿ, ದೇವಸ್ಥಾನ, ಆಲಯ, ಭರತನಾಟ್ಯ, ಚಿತ್ರಕಲೆ, ಪೇಂಟಿಂಗ್, ಮೇಕಪ್ಪು, ಆರ್ಟಿಸ್ಟ್, ಮಾಧ್ಯಮ, ಬರವಣಿಗೆ, ಚಿಂತನ, ಲೇಖನ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಬಿಸ್ನೆಸ್, ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ, ಶುಭ ಮಾಸವಾಗಿರುತ್ತದೆ. ಚೆನ್ನಾಗಿದೆ. ಆಕಸ್ಮಿಕವಾಗಿ ಒಂದು ವಾಹನ ಯೋಗ ಬರ್ಬೋದು. ಜಾಗ, ಭೂಮಿ, ಮನೆ, ಗಿಫ್ಟಿಂಗ್ ಇದೆಲ್ಲವನ್ನು ನೋಡ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಸಾಲ ಕೂಡ ಒಂಚೂರು ಭಾರ ಅನ್ಸುತ್ತೆ. ಈ ಶಿವರಾತ್ರಿಯ ಪ್ರಭಾವ. ಇನ್ನು ವಿಶೇಷವಾಗಿ ತುಲಾ ರಾಶಿಗೆ ಈ ಶಿವಮಾಸ ಬ್ಯೂಟಿಫುಲ್. ಏನಿಲ್ಲ ಹೇಳಿ, ಸಿಕ್ಕಾಬಟ್ಟೆ ವೇಗವಾಗಿ ಬುದ್ಧಿ ಓಡ್ತಿರುತ್ತೆ. ಅದೊಂದು ಜಾಗ್ರತೆ. ಕೈಯಲ್ಲಿ 50,000 ಇದ್ದರೆ 5 ಲಕ್ಷ ಅಲ್ಲ 50 ಲಕ್ಷದ ಪ್ರಾಜೆಕ್ಟ್ಗಳು ಓಡ್ತಿರುತ್ತೆ. ಇದು ಮಾಡೋಣ, ಅದು ಮಾಡೋಣ, ಇದು ನೋಡೋಣ, ಅದು ನೋಡೋಣ, ಅದು ನೋಡೋಣ, ಇದು ನೋಡೋಣ ಅನ್ನತಕ್ಕಂಥದ್ದು. ಮಾನಸಿಕ ಅಸ್ವಸ್ಥತೆ ಇದ್ದರೆ ಎಚ್ಚರಿಕೆ. ಪದೇ ಪದೇ ಕೈ ತೊಳ್ಕೊತಿದ್ದೀರಾ, ಒಬ್ಬರೇ ಇದ್ದೀರಾ, ಒಬ್ಬರೇ ಮಲಗ್ತೀರಾ, ಒಬ್ಬರೇ ತಿಂತೀರಾ, ಯಾರ ಹತ್ರ ಮಾತಾಡಲ್ಲ, ಯಾರ ಜೊತೆಲೂ ಬೆರೀತಿಲ್ಲ, ಯಾರ ಜೊತೆಲೂ ಹೋಗ್ತಿಲ್ಲ, ಇವ್ರ ತಪ್ಪು ಅವ್ರ ತಪ್ಪು, ದಿಢೀರಂತ ಉದ್ರೇಕ, ಉನ್ಮತ್ತ ಈ ಥರದ ಪ್ರಭಾವ ನಿಮಗೋ ಇಲ್ಲ ನಿಮ್ಮ ಮನೆಯವ್ರಿಗೋ ಇದ್ರೆ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಒಂದು ಒಳ್ಳೆ ಮಾನಸಿಕ ತಜ್ಞರ ಹತ್ರ ಒಂಚೂರು ತೋರಿಸ್ಕೊಳ್ಳಿ. ಅದೊಂದು. ಪಿತ್ತ ನೆತ್ತಿಗೆ ಇರುತ್ತೆ, ಕೋಪ ಬೇಗ ಆಗುತ್ತೆ, ಆ ಥರದ ನಿರ್ಧಾರ, ಅದು ಮಾಡು, ಇದು ಮಾಡು, ಅದು ನೋಡು, ಇದು ನೋಡು ಅನ್ನೋ ಭಾವಕ್ಕೆ ಹೋಗ್ಬಿಡ್ತೀರಿ. ಅದೊಂಚೂರು ನೋಡ್ಕೊಳ್ಳಿ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಅಧಿಕಾರ ಯೋಗ, ಲಕ್ಸುರಿ ಯೋಗ, ಸ್ಟೇಟಸ್ ಯೋಗ, ಮದುವೆ ಯೋಗ ಬ್ಯೂಟಿಫುಲ್. ಶನಿ, ಸೂರ್ಯ, ಶುಕ್ರ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ತುಂಬ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳು, ಉನ್ನತ ಸ್ಥಾನಗಳು, ಗುರುದೃಷ್ಟಿ ಬೇರೆ. ಏನಿಲ್ಲ ಈ ಶಿವಮಾಸ. ಗೋಯೆಡ್ ಮಕ್ಕಳೇ, ಮಾಡಿ ಈ ಪಂಚಲೋಹದ ವಸ್ತುಗಳು, ಕೆತ್ತನೆಯ ವಸ್ತುಗಳು, ಆಗಮಿಕ, ಕರೆದು ಸನ್ಮಾನ, ಗೌರವ ಇವೆಲ್ಲವನ್ನು ಪಡೆಯತಕ್ಕಂಥದ್ದು. ಸರ್ಕಾರ ಮಟ್ಟದಲ್ಲಿ ನಿಮಗೊಂದು ಸ್ಥಾನ, ಗೌರವ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ಶಿವಮಾಸ. ಸ್ವಲ್ಪ ದೂರ ಪ್ರಯಾಣ ನೋಡ್ಕೊಳ್ಳಿ. ಒಡ ಹುಟ್ಟಿದವರ ಜೊತೆ ಮಾಧುರ್ಯವಾಗಿರಿ, ತಾಯಿಯ ಜೊತೆ ಅನುಬಂಧವಾಗಿರಿ. ಇನ್ನು ವೃಶ್ಚಿಕ ರಾಶಿ, ಖಂಡಿತ ಈ ಮಾಸ ಕುಂಭದ್ರೋಣ ಮಳೆಯೇ, ಕುಜ ಉಚ್ಚಂಗತ, ದಶಮಾಧಿಪತಿ ಸೂರ್ಯ ಶನಿ, ಅಧಿಕಾರ ಹುಡ್ಕೊಂಡು ಬರುತ್ತೆ. ಮುಟ್ಟಿದ್ದೆಲ್ಲ ಬಂಗಾರ ಹಂಗಂತ ಕಷ್ಟಪಡದೆ ಮುಟ್ಟಿದ ತಕ್ಷಣ ಬಂಗಾರ ಅನ್ಕೋಬೇಡಿ. ಈ ಶಿವಮಾಸ, ಈ ಒಂದು ಮಾಸ ಇದೆಯಲ್ಲ, ಏನು ಕೇಳ್ತಿರೋ ಏನು ಮಾಡ್ತಿರೋ ಅಷ್ಟು ಬಲ ಹಾಕಿ. ಎಕ್ಸಸೈಸ್ ಮಾಡ್ತಿದ್ದೀರಾ, ಜಾಸ್ತಿ ಮಾಡಬಲ್ರಿ. ಬಿಸ್ನೆಸ್ ಮಾಡ್ತಿದ್ದೀರಾ, ಡಬಲ್ ಮಾಡ್ಕೋಬಲ್ರಿ. ವ್ಯಾಪಾರ ಮಾಡ್ತಿದ್ದೀರಾ, ಡಬಲ್ ಮಾಡ್ಕೋಬಲ್ರಿ. ಓದುತ್ತಿದ್ದೀರಾ, ಡಬಲ್ ನಂಬರ್ ತಗೋಬಲ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಬಲ್ ಮಾಡ್ಕೋಬಲ್ರಿ. ಗೌರ್ಮೆಂಟ್ ಜಾಬ್ಸ್ ಡಬಲ್ ಮಾಡ್ಕೋಬಲ್ರಿ. ರಾಜಕೀಯ ಉನ್ನತ ಹುದ್ದೆ ಹುಡ್ಕೊಂಡು ಬರಬೇಕು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅವರೇ ಕರೆದು ಟಿಕೆಟ್ ಕೊಡತ್ತಾರ. ಕೆಲಸ ಮಾಡಿದ್ರೆ ನೀವೇ ಯಾಕ್ರಿ? ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅದು ಕೊಡ್ತಾರೆ, ಜನ ಕೊಡ್ತಾರೆ. ಇಂಡಿಪೆಂಡೆಂಟ್ ಆಗಿ ನಿಂತರು ಗೆದ್ದು ಬಿಡ್ತೀವಿ. ಅವರೇ ಕರೆದು ನೀವು ಬಾಮ್ಮ, ನೀವು ಬನ್ನಿ ಸಾರ್ ಅಂತಾರೆ. ಕೆಲಸ ಮಾಡಿ, ನೀವು ಮಾಡ್ತೀರಿ. ಈ ಮಾಸ ನಿಮ್ಮ ತಂತ್ರ, ಬುದ್ಧಿ, ಶಕ್ತಿ, ಚೈತನ್ಯ ಎಲ್ಲವೂ ಕೂಡಿ ಬರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಶಿವಮಾಸ. ವಿಜಯ ಪ್ರಾಪ್ತಿ. ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಮೈನಿಂಗು, ಕ್ರಷರು, ಬೆಂಕಿ, ವೆಹಿಕಲ್ಸ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸು, ಸ್ವೀಟ್ಸು, ಹಣ್ಣು, ತರಕಾರಿ, ಪುಸ್ತಕ, ಲೇಖನ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಫರ್ನಿಚರು. ಅಯ್ಯಪ್ಪ, ಏನಿಲ್ಲ ವೃಶ್ಚಿಕಕ್ಕೆ ಶಿವಮಾಸ. ಗೋಯೆಡ್ ಮಕ್ಕಳೇ, ತುಂಬ ಚೆನ್ನಾಗಿದೆ. ಇನ್ನು ಧನುಸು ರಾಶಿ, ಪೂರ್ವ ಪುಣ್ಯಸ್ಥಾನ ಗುರು ಸೂರ್ಯ ವಿಶೇಷ. ಈ ಶಿವಮಾಸ ನಿಮಗೂ ಅಷ್ಟೇ ಸ್ವಲ್ಪ ಎದುರುಗಡೆಯವ್ರ ಹತ್ರ ಹುಷಾರು. ಸ್ನೇಹಿತರು, ಆತ್ಮೀಯರು, ಸಂಗಾತಿ, ಬಂಧುಗಳು, ಕೊಡೋದು ತಗೊಳ್ಳೋದು, ವ್ಯಾಪಾರ, ಲೆಕ್ಕಾಚಾರ, ಬರವಣಿಗೆ, ಲೇಖನ, ಅಗ್ರಿಮೆಂಟ್ಸ್, ರೈಟಿಂಗ್, ಪಾರ್ಟ್ನರ್ಶಿಪ್ಪು, ಸ್ವಲ್ಪ ಜಾಗರೂಕತೆ. ಅವನು ಬಂದಿರುವವನು ಯಾವುದೋ ಬೇರೆ ಉದ್ದೇಶ. ನಿಮ್ಮ ಹತ್ರ ಬುದ್ಧಿ ಇದ್ರೆ ಬರ್ತಾನೆ, ದುಡ್ಡಿದ್ರೂ ಬರ್ತಾನೆ, ಹೆಸರಿದ್ರೂ ಬರ್ತಾನೆ, ಅಧಿಕಾರ ಇದ್ರೂ ಬರ್ತಾನೆ. ಅವನಿದ್ರೇನೆ ಬರೋದು, ಇಲ್ಲ ಅಂದ್ರೆ ಬರಲ್ಲ, ಖಂಡಿತ ಬರಲ್ಲ.
ರಜನಿಕಾಂತ್ ಮನೆಗೆ ಹುಡ್ಕೊಂಡು ಹೋಗ್ಬಿಟ್ಟು 3 ಕೋಟಿ ರೂಪಾಯಿ ಕಾರು ಗಿಫ್ಟ್ ಕೊಡೋಕೆ ಕಲಾಗೆ ಸಾಧ್ಯವೇ ಇಲ್ಲ. ಈಸ್ ಅ ಪ್ಯೂರ್ ಮಾರ್ಕೆಟಿಂಗ್ ಪರ್ಸನ್. ಆತನಿಗೆ ಒಂದು ಹೆಸರಿದೆ, ಗೋಲ್ಡನ್ ಟಚ್ ಅಂತ. ಆತ ಮುಟ್ಟಿದ ವ್ಯಾಪಾರ ಎಲ್ಲ ಬಂಗಾರ ಆಗುತ್ತೆ, ಮಣ್ಣು ಬಂಗಾರ ಆಗುತ್ತೆ ಅಂತ ಕಲಾ. ಸುಮ್ಮನೆ ಹೋಗ್ಬಿಟ್ಟು ನೀವು ಯಾವ ಕಾರ್ ಬೇಕೋ ತಗೋ ಅಂತ ಡೈರೆಕ್ಟ್ರಿಗೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ, ನಮ್ಮ ರಜನಿಕಾಂತ್ಗೆ ಜೈಲರ್ ಮೂವಿ ರಿಲೀಸ್ ಆದ್ಮೇಲೆ ಸಾಧ್ಯವೇ ಇಲ್ಲ. ಹೆಸರಿದ್ರೇನೆ ಬರೋದು, ಲಾಭ ಇದ್ರೇನೆ ಬರೋದು, ಫೇಮಸ್ ಇರೋಕೆ ಬರೋದು. ಇವೆಲ್ಲ ಲೆಕ್ಕಗಳು ಮಕ್ಕಳೇ. ನಿಮ್ಮ ಹತ್ರ ಸ್ವಲ್ಪ ಬುದ್ಧಿ ಇದ್ರೇನೆ. ಇಲ್ಲ ಅವನು ಯಾರೋ ದಾಟ ಪಕ್ಕಡ ಸೇರ್ಸಲ್ಲ. ನೀವು ನೋಡಿ, ಸ್ಕೂಲಲ್ಲಿ ರ್ಯಾಂಕ್ ಕೊಡ್ದಿರೋರೆಲ್ಲ ಒಂದು ಗ್ಯಾಂಗಲ್ಲಿ ಕೂತ್ಕೋತಾರೆ, ಫೇಲ್ ಆಗಿರೋರು ನಾವೆಲ್ಲ ಒಂದ್ ಕಡೆ ಕೂತ್ಕೋತೀವಿ. ನಾನು ಫೇಲ್ ಇರೋರ ಹತ್ರನೂ ಇರ್ತಿರ್ಲಿಲ್ಲ, ಪಾಸ್ ಆಗಿರೋರ ಹತ್ರನೂ ಇರ್ತಿರ್ಲಿಲ್ಲ. ನಂದೇ ಒಂದು ಸೆಂಟರ್ ಒಂದು ಲೋಕ ಇತ್ತು. ಅದೊಂದು ಬಿಡಿ. ಈ ರಾಮ, ಅದಕ್ಕೆ ಇಬ್ರು ಇದ್ದಾರೆ ಈಗಲೂ. ನೀನೇನೋ ಅಂತ ಇವರು, ನೀನೇನೋ ಇದು ಅಂತ ಇವರು. ಆನಂದ ನನಗೆ, ನನ್ನ ಲೋಕ ನನಗೆ ಆನಂದ ಮಕ್ಕಳೇ. ಸಾಕು ಬಿಡಿ. ನನ್ನ ತಾಯಿ ನನ್ನ ಶಿವ ಕೊಟ್ಟಂಥದ್ದು, ನನ್ನ ಪಾದರಾಯ ಕೊಟ್ಟಿತ್ತು. ಎಷ್ಟು ಜನ ಗೊತ್ತಿದೆ ಈ ಪಾದರಾಯ ಅಂದ್ರೆ ಹನುಮ ಅಂತ? ಹಾಗೆ ಧನುಸು ರಾಶಿಗೆ ಆ ಥರದೊಂದು ಯೋಗ ಉಂಟು. ವಿಶೇಷವಾಗಿ ಸ್ವಲ್ಪ ಕೊಡೋದು ತಗೊಳ್ಳೋದು, ಸ್ನೇಹಿತರು ಆದ್ಮೇಲೆ ಇದೊಂದು ಚೂರು ನೋಡ್ಕೊಂಡು. ಆಮೇಲೆ ವಿದ್ಯಾರ್ಥಿಗಳು ಧನುಸು ರಾಶಿಯವರು ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತೀರಿ. ಗಣಪತಿ ಅನುಷ್ಠಾನ, ಶಿವನ ಅನುಷ್ಠಾನ ಸ್ವಲ್ಪ ಮಾಡ್ಕೊಳ್ಳಿ. ಬ್ರೀದಿಂಗ್, ಪ್ರಾಣಾಯಾಮ, ಯೋಗ, ಧ್ಯಾನ, ವಾಕಿಂಗ್ ಇದೊಂದು ಚೂರು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳ ಆತ್ಮಹತ್ಯೆ, ಖಿನ್ನತೆ, ಡಿಪ್ರೆಷನ್ನು, ಡಿಸ್ಟರ್ಬೆನ್ಸ್ ಇವುಗಳ ಪ್ರಚೋದನೆ ಜಾಸ್ತಿ. ನಿಮ್ಮ ಮಕ್ಕಳ ಮೇಲೆ ತುಂಬ ಗಮನ ಇಟ್ಟಿರಿ. ಬುಧ ನೀಚ, ರಾಹು ಜೊತೆ ಬೇರೆ ಸೇರ್ಕೊಂಡಿದ್ದಾನೆ. ಸೊ ಮೊದಲೇ 2 ದಿನದ ಮೊದಲೇ ಪ್ರಿಪರೇಷನ್, ರಿಲ್ಯಾಕ್ಸ್ ಎಲ್ಲ. ಒಂದು ಏನೇನೋ ಕಾರ್ಡ್ಗಳಿರುತ್ತೆ, ಅಲ್ಲಿ ಹೋಗಿ ತೋರಿಸಿ ನಂತರನೇ ಎಂಟ್ರಿ. ಅವ್ರಲ್ಲ ಪಾಸ್ ಇರುತ್ತೆ, ಏನೋ ಕೊಟ್ಟಿರ್ತಾರೆ ಅವ್ರದ್ದೊಂದು ಸೀರಿಯಲ್ ನಂಬರು ಎಲ್ಲ. ಆ ಥರ ಮೊದಲು ಎಲ್ಲ ರೆಡಿ ಮಾಡಿಟ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಗಲಿಬಿಲಿ ಆಗತಕ್ಕಂಥದ್ದು ಮಕ್ಕಳಲ್ಲಿದೆ, ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿದೆ. ಎಚ್ಚರಿಕೆ. ಈ ಶಿವಮಾಸ ವೆರಿ ಕೇರ್ಫುಲ್. ಮಿಕ್ಕಂತೆ ಡಾಕ್ಟ್ರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಸ್ಪೋರ್ಟ್ಸ್ ಲೈನಲ್ಲಿದ್ದೀರಿ, ಬ್ಯೂಟಿಫುಲ್. ಇನ್ನು ನಿಮ್ಮ ಮನೆಯ ಸ್ತ್ರೀಯರ ವಿಚಾರದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅದು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಅಕ್ಕ ತಂಗಿ ಇರ್ಬೋದು, ನಿಮ್ಮ ಅತ್ತಿಗೆ ನಾದ್ನಿ ಇರ್ಬೋದು, ಅವರ ಮಕ್ಕಳಿರ್ಬೋದು. ಸೊ ಮನೆಯ ಸ್ತ್ರೀಯರು ಇಲ್ಲ ಅವರ ಪರಿವಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ವಿಶೇಷವಾದಂಥ ಶುಭ ಸುದ್ದಿಗಳನ್ನ ನೀವು ನಿಲ್ತೀರಿ, ಜೊತೆಲಿ ನಿಲ್ತೀರಿ, ಒಳ್ಳೇದಕ್ಕೆ ನಿಲ್ತೀರಿ, ಎಲ್ಲದಕ್ಕೂ ನಿಲ್ತೀರಿ, ಧೈರ್ಯಕ್ಕೆ ನಿಲ್ತೀರಿ, ಸಮಾಧಾನಕ್ಕೆ ನಿಲ್ತೀರಿ. ಅಂಥದ್ದೊಂದು ವಿಶೇಷ ಇರತಕ್ಕಂಥ ಶಿವಮಾಸ. ಆಕಸ್ಮಿಕ ಒಂದು ಒಡವೆ ಬರೋದು, ಒಂದು ಜಾಗನೋ, ಒಂದು ವಾಚ್ ಆದ್ರೂ ತಗೊಳ್ಳೋದು, ಹೊಸ ವಸ್ತ್ರ ಧರಿಸೋದು, ಒಂದು ಪ್ರಾಪರ್ಟಿಗೆ ಏನಾದರೂ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಪ್ರಯತ್ನ ಮಾಡಿ. ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟ್, ಏನಾದರೂ ಒಂದು ಒಳ್ಳೆ ಸ್ಥಾಯಿ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಈ ಶಿವಮಾಸದಲ್ಲಿ ಪ್ರಯತ್ನ ಮಾಡಿ. ಅದ್ಭುತವಾದಂತಹ ಒಂದು ಫಲವೃದ್ಧಿ ನೋಡತಕ್ಕಂಥ ಒಂದು ಶಿವಮಾಸ. ಇನ್ನು ಮಕರ ರಾಶಿ, ವಾವ್, ನಿಮಗೂ ಅಷ್ಟೇ. ಶುಕ್ರ, ಸೂರ್ಯ, ಶನಿ, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಕಲಾವೇದಿಕೆಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಎಲ್ಲ ಆಗುತ್ತೆ ನಿಮಗೆ. ಗೌರ್ಮೆಂಟ್, ಸಾಮಾನ್ಯರಿಗೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ವ್ಯವಹಾರ ಕೂಡು ಬರೋದು. ಭೂಮಿ ಕಾರ್ಯ, ದೊಡ್ಡದಾದಂಥ ಟ್ರಸ್ಟ್, ತುಂಬಾ ದೊಡ್ಡದು, ಆನೆಯಷ್ಟು. ನಿಮ್ಮ ಮಟ್ಟಕ್ಕೆ ಅದು ಆನೆ. ಹೆಜ್ಜೆ ಹಾಕಿ. ಆದ್ರೆ ಬುಧ ಇದನ್ನಲ್ವಾ, ಅವನು ಗಲಿಬಿಲಿ ವ್ಯಕ್ತಿ. ಸ್ವಲ್ಪ ನೋಡ್ಕೊಂಡು, ಕೆಲವರು ಎದುರು ವ್ಯಕ್ತಿಗಳು ಬುರುಡೆ ಬಿಡೋರು ಸ್ವಲ್ಪ ಬಂದು ಸೇರ್ಕೋತಾರೆ ನಿಮ್ ಜೊತೆನಲ್ಲಿ. ನಂಬಬೇಡಿ. ಬುರುಡೆ ಬಿಡೋದು, ಅವ್ರ ಮಾತುಗಳು ನೀವು ಉತ್ಪ್ರೇಕ್ಷರಾಗಿ ಮಾಡ್ತಾರೆ ಇರ್ತಾರೆ. ಇವ್ರು ಇಷ್ಟಕ್ಕಿರ್ಬೋದು, ಅಷ್ಟಕ್ಕಿರ್ಬೋದು, ಹಾಗಿರ್ಬೋದು, ಈ ತರ ಓಡಿಸುತ್ತೆ. ಜಾಗ್ರತೆ. ಪಾದಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಸೊಂಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ನರ್ವಸ್ ಪ್ರಾಬ್ಲಮ್, ಕ್ರ್ಯಾಂಪಿಂಗ್, ಸಿಯಾಟಿಕಾ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಸ್ವಲ್ಪ ತಲೆ ಸುತ್ತೋದು, ಸೊಂಟ ನೋವಾಗೋದು, ಈ ಒಂಥರ ಫ್ರೋಸನ್ ಶೋಲ್ಡರ್ ತರ ಆಗೋದು, ಡಿಸ್ಕ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಸ್ವಲ್ಪ ಚೆನ್ನಾಗಿ ಹೆಸರು ಕಾಳು ತಿನ್ನಿ, ವರ್ಕೌಟ್ ಮಾಡಿ, ಎಕ್ಸಸೈಸ್ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡ್ತಕ್ಕಂಥದ್ದು, ಫುಡ್ಡಲ್ಲಿ ಸ್ವಲ್ಪ ಹೆಲ್ತ್ ಕೇರ್ ತಗೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಕರ ರಾಶಿ ಸ್ವಲ್ಪ ನಮ್ನೆಸ್ಸು, ವೀಕ್ನೆಸ್ಸು ಇದು ಆಗ್ತಕ್ಕಂಥ ಪ್ರಭಾವ ಉಂಟು.
ಶಿವಮಾಸ ಜಾಗ್ರತೆ, ಮಿಕ್ಕಂತೆ ಧೈರ್ಯ, ವಿಪರೀತ ಧೈರ್ಯ ಏನಾಗಲ್ಲ. ಒಬ್ಬರೇ ಇರಬೇಡಿ, ಮಕ್ಕಳ ಜೊತೆ ಇರಿ, ಮನೆಯವ್ರ ಜೊತೆ ಇರಿ, ಕುಟುಂಬದವ್ರ ಜೊತೆಯಲ್ಲಿ ಇರಿ, ತುಂಬಾ ದೊಡ್ಡ ಯೋಚನಾ ಮಾಡತಕ್ಕಂಥ ವ್ಯಕ್ತಿಗಳ ಜೊತೆಲಿ ಇರಿ. ದಾಟ್ ಮೇಕ್ಸ್ ಯು ಕಂಫರ್ಟಬಲ್. ನೀವು ಒಬ್ಬರೇ ಇದ್ದಷ್ಟು ಬುಧನೂ ರಾಹು ಜೊತೆ ಕುಜನೂ ಒಬ್ಬನೇ ಕೂತಿರೋದ್ರಿಂದ ಕ್ರುದ್ರ ಆಗ್ಬಿಡ್ತೀರಾ, ಆತರ ಪಟ್ಟು ಧುಮುಕ್ ಬಿಡ್ತೀರಾ. ನಿಮಗೆ ಒಳ್ಳೇದಾಗಲ್ಲ. ಅದೊಂದು ಚೂರು. ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಮಕ್ಕಳ ಮದುವೆ, ಮಕ್ಕಳ ಮೊಮ್ಮಕ್ಕಳನ್ನು ನೋಡೋದು, ಮನೆಯಲ್ಲಿ ಹಬ್ಬ ಹರಿದಿನ, ಅಯ್ಯೋ ಈ ಶಿವಮಾಸ ನಿಮಗೆ ತುಂಬಾ ದೊಡ್ಡದಾದಂತ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್, ಕೋರ್ಟು ಇನ್ನೊಂದು ಕೈಗೂಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಏನ್ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ. 100 ರೂಪಾಯಿ ಅಂದ್ಕೊಂಡಿದ್ದು 200 ರೂಪಾಯಿ ಬರ್ತಕ್ಕಂಥದ್ದು. ಯಾವುದೋ ದೂರದ ಸಮಸ್ಯೆ, ದೂರದ ದುಡ್ಡು, ತುಂಬಾ ದಿನ ಆಗಿತ್ತು, ಕೂಡಿ ಬಂದಿರ್ಲಿಲ್ಲ, ಇವೆಲ್ಲದಕ್ಕೂ ಕಾಲ ಕೂಡಿ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಬರಬೇಕಾದ ದುಡ್ಡು, ಬರಬೇಕಾದ ಹೆಸರು, ಬರಬೇಕಾದ ಅಧಿಕಾರ, ಬರಬೇಕಾದ ಗೌರವ, ಇವೆಲ್ಲವನ್ನು ನೋಡುತ್ತೀರಿ. ಅಣ್ಣನ ಸಹಾಯ, ಸ್ನೇಹಿತರ ಸಹಾಯ, ಆತ್ಮೀಯರ ಸಹಾಯ, ಇವೆಲ್ಲವೂ ಇದೆ. ಸರ್ಕಾರಿ ಮಟ್ಟದ ಟ್ಯಾಕ್ಸ್ಗಳು ಏನಾದ್ರೂ ಕಟ್ಟಿಲ್ಲ, ಅದು ಸ್ವಲ್ಪ ಗಲಿಬಿಲಿಗಳು ಏನಾದ್ರೂ ಮಕರ ರಾಶಿಗೆ ಆಗಬಹುದು ಈ ಒಂದು ಶಿವಮಾಸ. ಇನ್ನು ಕುಂಭರಾಶಿ ಯೋಗಕಾರಕ ನಿಮ್ಮ ಮನೆಗೆ ಬಂದು ಕೂತಿದ್ದಾನೆ. ಬ್ಯೂಟಿಫುಲ್. ನಿಮಗ್ ಶಕ್ತಿಹೀನ ಮಾಡತಕ್ಕಂಥ ಕುಜ 12ನೇ ಮನೇಲಿ ಮಲಗಿದ್ದಾನೆ. ಬುದ್ಧಿ ಕೊಡತಕ್ಕಂಥ ಬುಧ ರಾಹು ಜೊತೆ ಸೇರೋದು ತುಂಬಾ ಒಳ್ಳೆಯದು, ಮಿತ್ರ. ಸೊ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್ ಕುಂಭರಾಶಿಗೆ. ಒಂದು ಆಕಸ್ಮಿಕ ಬಂಗಾರ, ಆಭರಣ ಇಲ್ಲವೇ ಗಾಡಿ ತಗೊಳ್ಳೋದು ಪಕ್ಕ ಬರಲೇಬೇಕು. ಬಂಗಾರ ಆದ್ರೂ ಬರ್ಬೇಕು, ಒಂದು 3 ಗ್ರಾಮ್ ಒಂದು $1 ಆದ್ರೂ ಹಾಕ್ಬೇಕು, ಒಂದೊಳ್ಳೆ ಬಟ್ಟೆ ಆದ್ರೂ ಹಾಕ್ಬೇಕು, ಒಂದೊಳ್ಳೆ ಫರ್ನಿಚರ್ ಆದ್ರೂ ಬರ್ಬೇಕು, ಒಂದೊಳ್ಳೆ ಮನೆ ಆದ್ರೂ ತಗೋಬೇಕು, ಒಂದೊಳ್ಳೆ ಪ್ರೀತಿ ಆದ್ರೂ ಸಿಗ್ಬೇಕು. ಪ್ರೀತಿ ಉಕ್ಕುತ್ತೆ, ಹೆಸರು ಉಕ್ಕುತ್ತೆ. ಹಳೆ ಸ್ನೇಹಿತರು, ಹಳೆ ಗೆಳೆಯರು, ಹಳೆ ಬಂಧುಗಳು, ಹಳೆ ಆತ್ಮೀಯರು, ಯಾವುದೋ ಒಂದು ಫಂಕ್ಷನು, ಹೋಗೋದು ಬರೋದು, ಗೌರವ, ಇದೆಲ್ಲವನ್ನು ಈ ಶಿವಮಾಸ ತಂದು ಕೊಡುತ್ತೆ. ಮುಚ್ಚಿಟ್ಟಂತ ನಿಮ್ಮ ಪ್ರತಿಭೆ ಹೊರಗಡೆ ಬರುತ್ತೆ, ಹೆಸರು ಹೊರಗಡೆ ಬರುತ್ತೆ. ವಯಸ್ಸಾಗ್ತಾ ಆಗ್ತಾ ಕುಂಭರಾಶಿಯವರೆಗೆ ಹೆಸರು ಅಂತ ಹೇಳ್ತೇವೆ. ಹೌದು, ನಿಮ್ಮ ವಯಸ್ಸಿನ ರಭಸದಲ್ಲಿ ಏನೇನೋ ಎಡಬಟ್ಟು ದಾರಿ ತಪ್ಪಿಸಿದ್ದು, ಈ ವಯಸ್ಸಾಗ್ತಾ ಆಗ್ತಾ ನಿಮಗೆ 40 ದಾಟಿದೆ ಅರ್ಧ ಬಲ, 60 ದಾಟಿದೆ ಯೋಗ ಬಲ. ಇದೇನು ವಯಸ್ಸಾದ್ಮೇಲೆ ನಿಮಗ್ ವಯಸ್ಸಾಗ್ತಾ ಆಗ್ತಾ ವಯಸ್ಸು ಬರುತ್ತೆ. ನೀವು ಕಣ್ಣೊಡಿಯೋ ಸಡ್ಡೊಡಿಯೋ ದುರ್ಯೋಧನ ನೀವು, ನಿಮಗ ವಯಸ್ಸಾಗುತ್ತೆ. ಅಂಥದ್ದೊಂದು ಬಲ, ಸ್ನೇಹಿತರು, ಇನ್ನೊಂದು ಬಂಗಾರ, ಬೆಳ್ಳಿ, ಆಭರಣ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯಕ್ತಿಗಳು, ಗೌರ್ಮೆಂಟ್ ಕೆಲಸಗಳು, ಸ್ವಂತ ಕೆಲಸಗಳು, ದೊಡ್ಡ ದೊಡ್ಡ ಯೋಜನೆಗಳು, ದೂರದ ಯಾವುದೋ ಒಂದು ಜಾಗದ ವಿಚಾರ ಯೋಚನೆ ಮಾಡ್ತಿದ್ದೀರಿ. ಯಾವುದೋ ತುಂಬಾ ದಿನದಿಂದ ಒಂದು ಜಾಗ ತಗಾದೆಯೋ, ಬರಬೇಕಾಗಿರೋದು, ಮಾಡಬೇಕಾಗಿರೋದು, ಈ ತರದ ವಿಚಾರ ಅದು ಕೈಗೂಡತಕ್ಕಂಥ ಒಂದು ವಿಸ್ಮಯ ಈ ಒಂದು ಶಿವಮಾಸದಲ್ಲಿ ನಿಮಗಿದೆ. ಪರಿಪೂರ್ಣ ದೇವಿ ಅನುಗ್ರಹ ಇದೆ. ವಿಷ್ಣು ಆರಾಧನೆಯನ್ನ ಮಾಡ್ಕೊಳ್ಳಿ. ಅಕ್ಕ ತಂಗಿರಿದ್ರೆ ಅವ್ರಿಗೇನಾದ್ರೂ ಒಂದ್ ಸ್ವಲ್ಪ ಸಿಹಿ ಹಣ್ಣು, ತಾಂಬೂಲ ಆಗಾಗ ಕೊಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಮೀನರಾಶಿ, ಬಡದಾಡ್ತೀರಿ ಮಕ್ಕಳೇ. ಶತ್ರುವಾದಂತ ಬುಧ ಕೆಟ್ಟಿದ್ದಾನೆ. ಇಷ್ಟು ದಿನ ನೀವು ಒದ್ದಾಡ್ತಿದ್ರಿ, ಹೌದು ಬುಧ ಕೆಟ್ಟಿದ್ದಾನೆ, ಆದ್ರೆ ಅವನು ವ್ಯವಹಾರಕಾರಕ. ಸೊ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಇದ್ದೀರಿ. ಬೇಕ್ರಿ, ತಿಂಡಿ, ಹೋಟೆಲು, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಕೇಶಾಲಂಕಾರ, ಕನ್ಸಲ್ಟೆಂಟು, ಮಧ್ಯವರ್ತಿ, ಬ್ರೋಕರೇಜ್, ಈ ರೀತಿಯ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವರಿಗೆ ಅಲ್ಪ ಲಾಭ. ಆದರೆ ಆ ಅಲ್ಪ ಲಾಭವೇ ದೊಡ್ಡ ಲಾಭ ಆಗುತ್ತೆ. ಯಾಕಂದ್ರೆ ಬುಧ ಗುರುಸಾರದಲ್ಲಿದ್ದು, ಗುರು ನಿಮ್ಗೆ 2ನೇ ಮನೆಯಲ್ಲಿ ಬ್ಯೂಟಿಫುಲಿ ಇಸ್ ಆಸ್ಪೆಕ್ಟಿಂಗ್ 10th ಹೌಸ್, ಶುಕ್ರನ್ ಸಾರ. ಸೊ ವಿಪರೀತ ರಾಜಯೋಗ. ಏನೂ ಇಲ್ದಿರೋರಿಗೆ ಕೊಪ್ಪರಿಗೆ ದುಡ್ಡು ಬಂದಾಗ, ಏನೋ ಇದು ಹಿಂಗ್ ಸುಡಿದು ಬಿಡ್ತೀವಿ, ಅವನಿಗೆ ಎಲ್ಲೋ ಇದ್ದ ಏನೋ ಇದು ಎಮ್ಮ ಅನ್ನೋ ರೀತಿಯಲ್ಲಿ ಮೀನರಾಶಿಯವರಿಗೆ ಒಂದು ರೀತಿ ವಿಪರೀತ ಫ್ಲೋ ಆಫ್ ಇನ್ಕಮ್ ಇದೆಲ್ಲವೂ ಇರತಕ್ಕಂಥದ್ದು ಇರುತ್ತೆ. ಆದರೆ ಸರ್ಕಾರ ಮಟ್ಟದ ವ್ಯಕ್ತಿಗಳಿಂದ ಸ್ವಲ್ಪ ಒತ್ತಡ, ಸ್ವಲ್ಪ ಬಂಧುಗಳಿಂದ ಒತ್ತಡ, ಸ್ನೇಹಿತರಿಂದ ಒತ್ತಡ, ಸ್ವಲ್ಪ ಗಲಿಬಿಲಿ, ಗಾಬರಿಲಿರ್ತೀರಿ. ಏನು ಯೋಚನೆ ಮಾಡಬೇಡಿ. ಈ ಒಂದು ಶಿವಮಾಸದಲ್ಲಿ ತುಂಬಾ ಒಂದು ಡೇರಿಂಗ್ ಸಕ್ಸಸ್ಗೆ, ಸಾಹಸಕ್ಕೆ ಕೈ ಇಡ್ತೀರಿ. ಯಾಕಂದ್ರೆ 6ನೇ ಮನೆ ಸೂರ್ಯ ಬಂದು ಮಲಗ್ಬಿಟ್ಟಿದ್ದಾನೆ. ಅವನಿನ್ನೊಂದು ವಾರದಲ್ಲಿ ಬಂದು ನಿಮ್ಮನೆ ಕುತ್ಕೋತಾನೆ. ಸೊ ಶಿವಮಾಸ ನಿಮಗೊಂದು ಅದ್ಭುತ ತಂದು ಕೊಡ್ತಕ್ಕಂಥದ್ದಾಗುತ್ತೆ.
ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಬಟ್ ಒಂದು ವಾಹನ ಯೋಗವೋ, ಭೂಮಿ ಯೋಗವೋ, ಮನೆ ಯೋಗವೋ, ಬಂಗಾರದ ಯೋಗವೋ, ಸ್ನೇಹಿತರ ಯೋಗವೋ, ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಈ ಶಿವಮಾಸದಲ್ಲಿ ನಡೀತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಈ ಮಹಾಶಿವರಾತ್ರಿ ಸಂಭ್ರಮವನ್ನ, ಶಕ್ತಿಯನ್ನ, ಸದಾ ಆನಂದವನ್ನ, ಸದಾ ಸಾಕು ಅನ್ನುವಂಥ ತೃಪ್ತ ಭಾವವನ್ನ ತಂದುಕೋದಲಿ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ. ನಮಸ್ತುಭ್ಯಂ. ಓಂ ನಮಃ ಶಿವಾಯ.